ಇನ್ವೈಟ್ ಮಾಡಿ ಅಂಡ್ ಗೆಟ್ ರೆಡಿ. ಟುಡೇಸ್ ಸೆಷನ್ ಈಸ್ ರಿಗಾರ್ಡಿಂಗ್ ದ ಕಮಿಟ್ಮೆಂಟ್ ಆಕ್ಷನ್ ಓನರ್ಶಿಪ್ ಮೆಂಟಾಲಿಟಿ. ಸೊ ಇದುವರೆಗೂ ಏನೆಲ್ಲ ಕಲ್ತಿದ್ದೀರಾ, ಸುಮಾರು ಒಂದು 45 ಕ್ಲಾಸ್ ಆಗಿದೆ. ಅದರ ಒಂದು ಯಾವ ರೀತಿ ಎಲ್ಲೆಲ್ಲಿ ಕಮಿಟ್ಮೆಂಟ್ ಕೊಡಬೇಕು, ಎಲ್ಲೆಲ್ಲಿ ಮಿಸ್ ಇದೆ, ಯಾಕೆ ನಾನು ಅನ್ಕೊಂಡಿರೋ ತರ ಬೆಳೆಯಕ್ ಆಗ್ತಿಲ್ಲ, ಅನ್ಕೊಂಡು ರಿಸಲ್ಟ್ ಯಾಕೆ ಪಡೆಯಕ್ ಆಗ್ತಿಲ್ಲ, ಎಲ್ಲದಕ್ಕೂ ಕೂಡ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಸೊ ಒಂದು ಸಾಫ್ಟ್ ರಿಮೈಂಡರ್ ಕೊಡಿ. ಎಸ್, ಲೆಟ್ ಅಸ್ ಗೆಟ್ ರೆಡಿ. ಅಂಡ್ ಇವಾಗ ಆಸ್ ಯೂಶುವಲ್ ನಮ್ಮ ಒಂದು ಉಳಿದಿರ್ತಕ್ಕಂತ ಒಂದು 8 ನಿಮಿಷ ಏನಿದೆ, ಆ ಒಂದು 8 ನಿಮಿಷದಲ್ಲಿ ನಾವು ಒಂದು ಶೇರಿಂಗ್ಸ್ ತಗೊಂಡ್ಬರೋಣ. ಆಕ್ಷನ್ ರಿಲೇಟೆಡ್ ಶೇರಿಂಗ್ಸ್ ಅಂಡ್ ಏನೆಲ್ಲ ಒಂದು ಅಪ್ಗ್ರೇಡ್ ಆಗ್ತಿದ್ದೀರಾ. ಸೊ ಕಲಿಕೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಸೊ ಕಳೆದ ಒಂದ್ ದಿನದಿಂದ ಹಿಂದೆ 2 ದಿನ ಹಿಂದೆ ಗಣೇಶ್ ದೇವಡಿಗೆ ಆಗಿರ್ಬೋದು, ಸಂತೋಷ್ ಶೆಟ್ಟಿ ಆಗಿರ್ಬೋದು, ಎಕ್ಸ್ಟ್ರಾರ್ಡಿನರಿ ಒಂದು ವಿಶಿಷ್ಟವಾದಂತ ಒಂದು ಟಾಪಿಕ್ ಅನ್ನ ನಿಮಗೆ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ನಿಮಗೆ 100 PV ಆಗಿರ್ಬೋದು, ಪವರ್ ಆಫ್ 4 ಆಗಿರ್ಬೋದು, ಅದೇ ತರ ಒಂದು ಗೋಲ್ಸ್ ರಿಲೇಟೆಡ್, ಆಕ್ಷನ್ ರಿಲೇಟೆಡ್, ಡ್ರೀಮ್ಸ್, ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಮಂತ್, ಈ ಫೆಬ್ರವರಿ ಮಂತ್ ಯಾವ ತರ ನಿಮ್ದೆಲ್ಲ ಒಂದು ನೆಕ್ಸ್ಟ್ ಲೆವೆಲ್ಗೆ ನೀವು ಆಕ್ಷನ್ ತಗೊಂಡು ಹೋಗ್ತಿದ್ದೀರಾ ಅದ್ರ ಬಗ್ಗೆನೂ ಶೇರ್ ಮಾಡ್ಲಿಕ್ಕೆ ನಾನು ಕೆಲವ್ರನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಹ್ಯಾಂಡ್ ರೈಸ್ ಮಾಡಿ ಬೇಗ ಬೇಗ. ಇನ್ನು ಕೇವಲ 7 ನಿಮಿಷ ಮಾತ್ರ ಬಾಕಿ ಇದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ತುಂಬಾ ಜನ ಹ್ಯಾಂಡ್ ರೈಸ್ ಮಾಡ್ತೀರಾ, ಬಟ್ ಅವ್ರೆಲ್ಲರೂ ಕೂಡ ಅವಕಾಶ ಸಿಗಲ್ಲ. ಸೊ ಯಾರೆಲ್ಲ ಫೀಲ್ಡ್ ಅಲ್ಲಿ ಆಕ್ಷನ್ ಮಾಡ್ತಿದ್ದೀರಾ ಅಂಡ್ ಈ ಟ್ರೈನಿಂಗ್ ಅಟೆಂಡ್ ಆಗಿ ಒಂದು ಥಿಂಕಿಂಗು ಮತ್ತೆ ನಿಮ್ಮ ಮೆಂಟಾಲಿಟಿ ಎಕ್ಸ್ಪ್ಯಾಂಡ್ ಆಗಿರುತ್ತೆ, ಅಪ್ಗ್ರೇಡ್ ಆಗಿರುತ್ತೆ. ಸೊ ನೀವುಗಳೆಲ್ಲರೂ ಕೂಡ ಹ್ಯಾಂಡ್ ರೈಸ್ ಮಾಡ್ಲಿಕ್ಕೆ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ. ಅಂಡ್ ಸೊ ಎಸ್, ತಿಪ್ಪಣ್ಣ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ವೆಲ್ಕಮ್ ತಿಪ್ಪಣ್ಣ. ಅಂಡ್ ಉಳಿದವ್ರನ್ನ ಬೇಗ ಬೇಗ ಹ್ಯಾಂಡ್ ರೈಸ್ ಮಾಡಿ. ಸೊ ಎಸ್ ತಿಪ್ಪಣ್ಣ, ವೆಲ್ಕಮ್. ಥ್ಯಾಂಕ್ ಯು ಸೊ ಮಚ್ ಗುರುಗಳೇ. ನಿಮ್ಮಿಂದ ಬಹಳಷ್ಟು ವಿಷಯ ತಿಳ್ಕೊಂಡಿ. ಥ್ಯಾಂಕ್ ಯು ಅಂತ ಗುಡ್ ಮತ್ ಕಮಿಂಗ್ ಆ ಲೀಡರ್ ಅನ್ಸ ರಾಯ್ತ ಕ್ಲಾಸಿಗೆ ಎಲ್ಲ ಲೀಡರ್ನ ಆಟ್ಲಿ ವೆಲ್ಕಮ್ ಮಾಡ್ಕೊಳ್ತೀನಿ. ನಿನ್ನೆ ಗಣೇಶ್ ದೇವಗಡ್ ಸರ್ ಅದ್ಭುತವಾಗಿ ಹೇಳಿದ್ರು. ಫಸ್ಟ್ ಕೆಲವೊಂದೆರಡು ಅಪನಾ ಸಪನಾ ಬಗ್ಗೆ ಮತ್ತು ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಇರ್ತಕ್ಕಂತ ಕಷ್ಟ ದಿನಗಳು ಯಾವ ರೀತಿ ಮಾಡಿದೆ ನಾನು ಅವ್ರು ಸಕ್ಸಸ್ ಆದ ಅವ್ರದ್ದು ಹೇಳಿದ್ರು. ಮತ್ತು ಡ್ರೀಮ್ ಇರಬೇಕು, ಗೋಲ್ ಇರಬೇಕು, ಮತ್ತೆ ಆಕ್ಷನ್ ಇರಬೇಕು. ಇದು ನೆಟ್ವರ್ಕ್ ಎಂಬುದು ನಾನು 1 ವರ್ಷ ಮಾಡಿದ್ರು ಸಹ ಒಂದು ಡೈರೆಕ್ಟ್ ಆಗಕ್ಕಾಗಲ್ಲ. ಆಮೇಲೆ ನಾನು ಕಷ್ಟಪಟ್ಟೆ ಕಷ್ಟಪಡಲಾರ್ದೆ ಬೆಳೆ. ಮತ್ತೆ ಇದು ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಇರ್ತಕ್ಕಂತ 7 ಬೆಳೆವ ಇದರಲ್ಲಿ ಸಮುದ್ರ ಯಾವ ರೀತಿ ನಾವು ದಾಟಬೇಕು ಅದನ್ನ, ಮತ್ತು ನೀರು ಬಹಳಷ್ಟು ಇರ್ತವೆ. ಮತ್ತು ಒಂದು ಕುದುರೆ ಆಗಿರ್ಬೋದು, ಒಂದು ನೀರಾಗಿರ್ಬೋದು, ಯಾವ ಮೂಮೆಂಟ್ ಅಲ್ಲಿ ಏನಾಗ್ತದ ಗೊತ್ತಿಲ್ಲ. ನಾ ಬೆಳಿಬೇಕಾದ್ರ ಕಷ್ಟ ದಿನಗಳು ಬಹಳಷ್ಟು ಬರ್ತಾವ. ಆ ಕಷ್ಟ ಎದುರಿಸುವಂತ ಶಕ್ತಿ ಇರಬೇಕು. ಇಂತ ನೆಟ್ವರ್ಕ್ ನಲ್ಲಿ ನಾವು ಕಲಿಕೆ ಮತ್ತು ಅಳವಡಿಸಿಕೊಂಡಾಗ ಅಥವಾ ಪ್ಲಾನ್ ಆಗಿರ್ಬೋದು, ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಇದ್ದಾಗ ಮಾತ್ರ ಸಕ್ಸಸ್ ಆಗ್ತೀವಿ ಅಂತ ಪಿನ್ ಮಾಡಿದ್ರು. ಅವರು ಮಿನಿಮಮ್ 4 ವರ್ಷ ಮಾಡಿದ್ರು ಸಹ ಒಂದು ಇನ್ಕಮ್ ಇಷ್ಟು ತಗೊಂಡ್ರ ಅಂತ ಹೇಳಿದ್ರು. ಮತ್ತು ಅವರು ಹೇಳಿದಂತ ಕೆಲವೊಂದು ಬಹಳಷ್ಟು ವಿಷಯಗಳನ್ನ ತಿಳ್ಕೊಂಡು ಸರ್ ಹೇಳಿದ್ರು. ಮತ್ತು ಅದು ನಮ್ಗೆ ಮಾದರಿ ಐತೆ ಅಂತ ಹೇಳ್ಬೋದು. ಮತ್ತು ಅದರಿಂದ ನಾವು ಮಾಡಕ ಪ್ಲಾನ್ ಚೆನ್ನಾಗಿ ಹೇಳಿಕೊಟ್ರು. ಅವರ ಬಗ್ಗೆ ಇರ್ಬೋದು. ಮೊನ್ನೆ ಸಂತೋಷ್ ಶೆಟ್ಟಿ ಸರ್ ಅದ್ಭುತ ಹೇಳಿದ್ರು. ಮಾಗುರುಗಳು ಬಹಳಷ್ಟು ವಿಷಯಗಳ ಈ ಕ್ಲಾಸಿಂದ ನಮ್ ಬೆಳಕ ಮತ್ತು ನಮ್ ಕ್ಲಾಸ್ ತಿಳ್ಕೊಂಡು ಮತ್ತು ನಮ್ಮ ಟೀಮ್ ಅನುಕೂಲ ಆಗ್ತ ಅಂತ ಹೇಳ್ಬೋದು ಸರ್. ಮತ್ತು ಇವತ್ತು ರಿಟೇಲಿಂಗ್ 15 ಆಯ್ತು. 2 ಲಗ್ನ ವಿಷಯ ಬಂದ್ಕೇಸಿ ಕೊಟ್ಟಿನಿ ಅಂತ ಹೇಳಿದೆ. ಥ್ಯಾಂಕ್ ಯು ಸರ್ ಗುರುಗಳೇ. ಓವರ್ ಟು ಯು. ಅವಕಾಶ ಕೊಟ್ಟಿದ್ದಾರೆ. ರಿಯಲ್ ಪಾರ್ಟ್ ಟೈಮ್ ಎಫರ್ಟ್ ನಿಮ್ದು ಅಂತ ಹೇಳ್ಬೋದು. ಹೈಯೆಸ್ಟ್ ಕಮಿಟ್ಮೆಂಟ್ ಕೊಡ್ತಾ ಇದ್ದೀರಾ, ಎಲ್ಲ ಕಲಿಕೆ ಅಂಡ್ ರಿಟೇಲಿಂಗ್ ಮಾಡಿದೀರಾ, 2 ಮದುವೆ ಅಟೆಂಡ್ ಆಗಿ. ಥ್ಯಾಂಕ್ ಯು. ಅಂಡ್ ಜಯಶ್ರೀ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಮೇಡಮ್. ಅಕ್ಸೆಪ್ಟ್ ಮಾಡ್ಕೊಳ್ಳಿ ಜಯಶ್ರೀ ಮೇಡಮ್. ಸರ್ ನಮಸ್ತೆ ಸರ್. ಗುಡ್ ಮಾರ್ನಿಂಗ್ ಸರ್. ಎಸ್ ಮೇಡಮ್. ನನ್ನ ಹೆಸರು ಜಯಶ್ರೀ ಅಂತ ಗುಲ್ಬರ್ಗ ವಿಭಾಗದಿಂದ ಮಾತಾಡಕತ್ತೀನಿ ಸರ್. ನಾನು 4 ವರ್ಷದಿಂದ ಇದ್ರೊಳಗ ಪ್ರಯತ್ನ ಪಟ್ಟೀನಿ ಸರ್. ಸೀನಿಯರ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತೀನಿ ಸರ್. ಪ್ರಾಡಕ್ಟ್ ಬಗ್ಗೆ ಎಲ್ಲ ಮಾಹಿತಿ ಈ ಕ್ಲಾಸ್ಲಿಂದ ನೀವು ಯಾವ ಥರ ಲೀಡ್ರ್ ಆದ್ರಿ ಆ ಥರ ನಾನು ಹಾಕ್ತೀನಿ ಎಂಬುದು ನನಗೂ ನಂಬಿಕೆ ಅದ ರೀ ಸರ್. ಟೈಮ್ ಬೇಕ್ರಿ ಸರ್ ನಿಮ್ಮ ಥರ ನಾ ಆಗ್ಬೇಕಾದ್ರೆ ಸರ್. ಆಯಿತು. ಪ್ರಾಡಕ್ಟ್ ಅಂತ ನಾ ಎಲ್ಲ ಯೂಸ್ ಮಾಡೀನಿ ರೀ ಸರ್. ಲೋನಿಲಿಂದ ನಾನು ಭಾಳ ನಿಶಕ್ತಿ ಇತ್ತು ರೀ ಸರ್. ನಿಶಕ್ತಿಲಿಂದ ನನ್ಗೆ ಜಾಸ್ತಿ ಕೆಮ್ಮು ಬರ್ತಿತ್ತು ರೀ ಸರ್. ಹಿಂಗಾಗಿ ಈ ಪ್ರಾಡಕ್ಟ್ಲಿಂದ ನಾವು ಎಲ್ಲ ನಮ್ಮ ಮನ್ಯಾಗ ಫುಲ್ ಮೋದಿಕೇರ್ ಪ್ರಾಡಕ್ಟೇ ಯೂಸ್ ಮಾಡ್ತೀವಿ ರೀ. ರೈಸ್ಮಾನ್ ಆಯಿಲು ರೀ, ಪೇಸ್ಟ್ ಆಗಲ್ರಿ, ಶಾಂಪೂ ಆಗಲ್ರಿ, ಪ್ರತಿಯೊಂದು ರೀ. ಮತ್ತು ಈಗ ಇಷ್ಟು ದಿನ ಕ್ಲಾಸ್ ಇದ್ದಿದ್ದಿರಲ್ಲ ಸರ್, ನಾವು ಹೋಗಿ ಕೊಡ್ತಿದ್ದೀವಿ ರೀ. ಈಗ ನಿಮ್ಮ ಕ್ಲಾಸಿಗೆ ಅಟೆಂಡ್ ಆಗಕತ್ತಿ ತಾವೇ ಈಗ 50 PV ಮಾಡ್ಕೋಕತ್ತಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಸರ್. ಇಷ್ಟು ಹೇಳಕ್ಕೆ ಅವಕಾಶ ಕೊಟ್ಟ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಸೂಪರ್.
ಮತ್ತೆ ನೀವು ಸಿಸ್ಟಮ್ ಅಲ್ಲಿ ಇದ್ದೀರಾ, ಅದೇ ತರನೇ ಕಂಟಿನ್ಯೂಸ್ ಆಗಿ ನೀವು ಫೀಲ್ಡ್ ಅಲ್ಲಿ ಇದ್ದೀರಾ, ಹಾಗಾಗಿ ನೀವು ಗ್ರೋತ್ ಕಡೆ ಹೋಗ್ತಾ ಇದ್ದೀರಾ. ಥ್ಯಾಂಕ್ ಯು. ಓಕೆ, ಈಗ ನಾಗಲಿಂಗ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಅಪರ್ಚುನಿಟಿ, ಇನ್ಯಾರಾದ್ರೂ ಒಬ್ರು ಇದ್ರೆ ನೀವು ಹ್ಯಾಂಡ್ ಮಾಡಬಹುದು. ಎಸ್ ನಾಗಲಿಂಗಯ್ಯನವ್ರೆ, ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಓಕೆ, ಅನುರಾಧ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಗುಡ್ Yes, ಮಾರ್ನಿಂಗ್. ma'am. ಹಲೋ ಸರ್. ನಾಗಲಿಂಗಯ್ಯನವ್ರೆ ಶಾರ್ಟ್ ಆಗಿ ಮಾತಾಡಿ. ಎಸ್. ಏನಿಲ್ಲ ಸರ್, ಸಿಂಪಲ್ ಆಗಿ ಮಾತಾಡ್ತಾ ಇದ್ದಾನೆ. ಹೆಲ್ತ್ ಪ್ರಾಡಕ್ಟ್ ಬಗ್ಗೆ ಒಂದ್ 4 ಜನ ಮೋದಿಕರಿಂದ ಪ್ರಾಡಕ್ಟ್ ಕೊಟ್ಟು ಮೂಲವಾದಿಗೆ ಚೆನ್ನಾಗಿ ರಿಸಲ್ಟ್ ಬಂದದ ಸರ್. 4 ಜನಗಳಿಗೆ ಒಳ್ಳೆ ರಿಸಲ್ಟ್ ಚೆನ್ನಾಗಿ ಕೊಟ್ಟೆ. ಅಗ್ರಿಕಲ್ಚರ್ ಪ್ರಾಡಕ್ಟ್ ಇಂದ ಒಂದು ಹೆಚ್ಚು ಅಡಿಕೆ ಇಳುವರಿ ಬರಕ್ಕೆ ಪ್ರಯತ್ನ ಪಟ್ಟು ಮಾಡಿದ್ದೆ. ಒಂದು ಗೋವಾ ಟ್ರಿಪ್ ಇನ್ 1 ತಿಂಗಳು ಮಾಡ್ಕೊಂಡ್ರೆ ಗೋವಾ ಟ್ರಿಪ್ ಕ್ವಾಲಿಫೈ ಆಗತ್ತೆ ಸರ್. ಓಕೆ, ಒಂದ್ 3 ಕಸ್ಟಮರ್ ಎಕರೆ ರೆಸ್ಪಾನ್ಸ್ ಯಾವ ತರ ಇದೆ? ಪ್ರಾಡಕ್ಟ್ ಬಗ್ಗೆ ಯಾರು ಜರಿಯಲ್ಲ ಸರ್. ಕೃಷಿ ಪ್ರಾಡಕ್ಟ್ ಬಹಳ ಚೆನ್ನಾಗಿ ಇದಾಗೈತಿ, ಚೆನ್ನಾಗೈತಿ. ಓಕೆ, ಸೂಪರ್ ಸರ್. ನೀವು ಸೇವೆ ಮಾಡ್ತಿದ್ದೀರಾ, ಒಳ್ಳೆ ಪ್ರಾಡಕ್ಟ್ ನ ಒಳ್ಳೊಳ್ಳೆ ಕಸ್ಟಮರ್ಗೆ ನೀವು ಸರ್ವಿಸ್ ಮಾಡ್ತಿರೋದಕ್ಕೋಸ್ಕರ ನಿಮ್ಗೆ ಎಲ್ಲ ಟ್ರಿಪ್ಗಳು ಅದಾಗೆ ಬರುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲ ನಿಮ್ಮ ಅಚೀವ್ಮೆಂಟ್ ಆಗುತ್ತೆ. ನಿಮ್ಮ ಗಮನ ಎಲ್ಲಿರ್ಬೇಕು ಅಂದ್ರೆ ಸೇವೆ ಕಡೆ ಇರಬೇಕು. ನಿಮ್ಮ ಗಮನ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಕಸ್ಟಮರ್ ಡಿಲೈಟ್ಮೆಂಟ್ ಕಡೆ ಇರಬೇಕು. ಅವರಿಗೆ ಸಂತೃಪ್ತಿ ಕೊಟ್ಟಿದ್ದೆ ಆದಲ್ಲಿ ಡೆಫಿನೆಟ್ಲಿ ನಿಮ್ಮ ಎಲ್ಲ ಡ್ರೀಮ್ ಫುಲ್ಫಿಲ್ ಆಗುತ್ತೆ. ಗ್ರೇಟ್ ಸರ್. ಓಕೆ, ಇವತ್ತೊಂದು ಹೊಸದಾಗ್ಲೇ 3 ಎಕರೆ ಒಬ್ರು ಪಾರ್ಟಿ ಸಿಕ್ಕ್ರೆ ಸರ್, ಕೃಷಿ ಪ್ರಾಡಕ್ಟ್ ಬಗ್ಗೆ ಅಗ್ರಿಕಲ್ಚರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಲಾಸ್ಟ್ ಅನುರಾಧ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ Yes, ಮಾರ್ನಿಂಗ್ madam. ಹಾಲಿಡೇಸ್. ಎಸ್ ಸರ್, ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ. ಸೊ ಸಾಕಷ್ಟು ಈ ಒಂದು ಇದ್ರಲ್ಲಿ ನಾಲೆಡ್ಜ್ ನ ತಗೊಂಡಿದೀನಿ. ಯಾಕೆಂದ್ರೆ ಮೊದ್ಲು ನನಗೆ ಕ್ಲಾರಿಟಿ ಇರ್ಲಿಲ್ಲ. ನಾನು ಲಾಸ್ಟ್ ನಿನ್ನೆ ಏನು ಗಣೇಶ್ ದೇವಡಿಗ ಸರ್ ಹೇಳಿದ್ರಲ್ಲ, ಸೊ ಒಂದು ಬಸ್ತು ಎಕ್ಸಾಂಪಲ್ ಕೊಟ್ಟೆ. ಆ ತರ ನನ್ಗೆ ನಾನು ಏನ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಆ ರೀತಿ ಒಂದು ಕ್ಲಾರಿಟಿ ಇರ್ಲಿಲ್ಲ. ಸೊ ನನ್ನ ಒಂದು ಇದ್ರಲ್ಲಿ ಹೇಳ್ಬೇಕು ಅಂದ್ರೆ ಡ್ರೀಮ್ ಚಾರ್ಟ್ ನ ನಾನು ಹಾಕೊಂಡಿದ್ದೆ ನಾನು ಕೂಡ. ಸೊ ಇವತ್ತು ಲಾಸ್ಟ್ ಇಯರ್ ನಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದು ಅದಾಗಿರ್ಲಿಲ್ಲ. ಬಟ್ ಈ ಇಯರ್ ಅಲ್ಲಿ ನಾನು ಅದನ್ನ ಕಂಪ್ಲೀಟ್ ಆಗಿ ಫುಲ್ಫಿಲ್ ಮಾಡ್ಕೋತಾ ಇದ್ದೀನಿ. ಆ ಡ್ರೀಮ್ಸ್ ಎಲ್ಲ ಕೂಡ ಆಗ್ತಾ ಇದೆ. ಜೊತೆಗೆ ಮೊದ್ಲೇದಾಗಿ ಹೇಳ್ಬೇಕು ಅಂದ್ರೆ ನಾನ್ ಇನ್ಕಮ್ ಪಡಿಬೇಕು ಅನ್ನೋ ರೀತಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ ಸರ್. ಬಟ್ ಇವತ್ತು ಈ ಒಂದು ಸಿಸ್ಟಮ್ ಅಲ್ಲಿ ನನ್ಗೆ ನಾಲೆಡ್ಜ್ ಕೊಟ್ಟಿರೋದ್ರಿಂದ ಏನಾಗ್ತಿದೆ ಅಂದ್ರೆ ನಾನು ತುಂಬಾ ಜನಕ್ಕೆ ಇನ್ಕಮ್ ಕೊಡಿಸ್ಬೇಕು, ನಾನ್ ತುಂಬಾ ಜನಕ್ಕೆ ಸೇವೆ ಸಲ್ಲಿಸ್ಬೇಕು, ಆ ಒಂದು ಮನೋಭಾವದಿಂದ ಮಾಡ್ತಿದ್ದಾಗ ಸೊ ಇವತ್ತು ನನ್ನ ಟೀಮ್ ಅಲ್ಲಿ ಹಲವಾರು ಜನ ಹೊಸ ಲೀಡರ್ಸ್ ಗಳು ಬರ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಖುಷಿ ಆಗ್ತೈತೆ ಸರ್ ಹೇಳ್ಲಿಕ್ಕೆ. ನಾನು ಏನಂತಂದ್ರೆ ಮೊದ್ಲು ನಾನ್ ಬರೀ ರಿಟೇಲ್ ಮಾಡ್ಕೊಂಡು ಒಬ್ಬೊಬ್ಬರನ್ನೇ ಹುಡುಕ್ತಾ ಇದ್ದೆ. ಆದ್ರೆ ಇವತ್ತು ತುಂಬಾ ಜನ ನನ್ಗೆ ಸಾಕಷ್ಟು ಜನಕ್ಕೆ ಇಂಡಿವಿಜುವಲ್ ಹೋಗಿ ಡೆಮೋ ಮಾಡ್ತಕ್ಕಂಥವ್ರು ನನ್ನ ಟೀಮ್ ಅಲ್ಲೇ ಬರ್ತಾ ಇದ್ದಾರೆ. ಸೊ ಅದೆಲ್ಲ ನನ್ಗೆ ಸಿಕ್ಕಿದ್ದು ಈ ಒಂದು ಸಿಸ್ಟಮ್ ಇಂದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಈ ಸಿಸ್ಟಮ್ ನನಗೆ ಕೊಟ್ಟಂತ ನಾಲೆಡ್ಜ್ ಇರ್ಬೋದು, ಪ್ರತಿಯೊಂದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಓಟ್ ಯು ಸರ್. ವಾಯ್ಸ್ ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸಿಸ್ಟಮ್ ಅಲ್ಲಿ ಇದ್ದೀರಾ ಅಂಡ್ ಹೈಯೆಸ್ಟ್ ಕಮಿಟ್ಮೆಂಟ್ ಕೊಡ್ತಾ ಇದ್ದೀರಾ ಅಂಡ್ ಆಕ್ಷನ್ ಕಂಟಿನ್ಯೂಸ್ ಮಾಡ್ತಿರೋದ್ರಿಂದ ತುಂಬಾ ಜನಗಳಿಗೆ ನೀವು ಒಳ್ಳೆ ಒಂದು ಸೇವೆ ಮಾಡಿ ಗ್ರೋತ್ ಕಡೆ ಹೋಗ್ತಿದ್ದೀರಾ. ಒಂದು ರೋಲ್ ಮಾಡೆಲ್ ಒಂದು ಗ್ರೋತ್ ಕಡೆ ನೀವು ಹೋಗ್ತಾ ಇದ್ದೀರಾ. ಥ್ಯಾಂಕ್ ಯು. ಈಗ ನಮ್ಮ ಮುರುಗೇಶ್ ಅವರು ಒಂದು ಮೆಸೇಜ್ ಹಾಕಿದ್ದಾರೆ. ನಾಗಲಿಂಗಯ್ಯನವರು ತಿಂಗಳ 50,000 60,000 ರಿಟೇಲ್ ಮಾಡ್ತಿದ್ದಾರೆ ಅಂತ ಹೇಳಿ. ಎಲ್ಲರೂ ಚಪ್ಪಳ ತಟ್ಟಣ ಅಂಡ್ ವರ್ಚುವಲ್ ಕೂಡ ನಾವು ಅವ್ರನ್ನ ಅಪ್ರಿಶಿಯೇಟ್ ಮಾಡೋಣ. ಸೊ ರಿಯಲಿ ಗ್ರೇಟ್ ನಾಗಲಿಂಗಯ್ಯನವರೇ, ನೀವು ತುಂಬಾನೇ ಮಾಡೆಲ್ ಆಗಿದ್ದೀರಾ, ತುಂಬಾ ಇನ್ಸ್ಪಿರೇಷನ್ ಆಗಿದ್ದೀರಾ. ರಿಯಲಿ ಸಲ್ಯೂಟ್. ಥ್ಯಾಂಕ್ ಯು. ಎಸ್ ಫ್ರೆಂಡ್ಸ್, ಇವಾಗ ನನ್ನ ಒಂದು ಟಾಪಿಕ್ ಗೆ ನಾನು ಬರ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಒಂದು ಟಾಪಿಕ್ ಅಂಡ್ ಅತಿ ಅವಶ್ಯಕತೆ ಇರ್ತಕ್ಕಂಥದ್ದು. ಅದೇನು ಅಂತ ಹೇಳಿದ್ರೆ ಕಮಿಟ್ಮೆಂಟ್ ಅಂತ ಹೇಳಿ. ಸೊ ನಾವೆಲ್ಲರೂ ಕೂಡ ವೆರಿ ಇಂಪಾರ್ಟೆಂಟ್ ಡ್ರೀಮ್ ಇಟ್ಕೊಂಡು ಬಂದಿರ್ತೀವಿ. ಸೊ ವಿಶೇಷವಾಗಿ ಈ ಬಿಸ್ನೆಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ನಮಗೆ ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಸ್ಯಾಲ್ರಿ ಮೇಲೆ ನಾವು ಡಿಪೆಂಡ್ ಆಗಿಲ್ಲ. ಸ್ಯಾಲ್ರಿ ಬರುತ್ತೆ ಅಂತೇನಿಲ್ಲ, ನಮಗೆ ಬಾಸ್ ಇಲ್ಲ, ಅಥವಾ ನಾವು ಬಂಡವಾಳ ಹಾಕಿಲ್ಲ, ಅಥವಾ ರಿಸ್ಕ್ ಇಲ್ಲ ಇಲ್ಲಿ. ಹಾಗಾಗಿ ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಮೋಸ್ಟ್ ಆಫ್ ದಮ್ ಅವರು ಜಾಯಿನ್ ಆಗಿರ್ತಾರೆ, ಆದ್ರೆ ಕಮಿಟ್ಮೆಂಟ್ ಕೊಡ್ತಿರಲ್ಲ. ಓಕೆ, ಸೊ ಎಲ್ಲೋ ಒಂದ್ ಕಡೆ ಬಿಸ್ನೆಸ್ ಅಲ್ಲಿ ಒಂದು ಇದೀನಿ, ಬಿಸ್ನೆಸ್ ಅಲ್ಲಿ ನಾನು ಏನು ಫ್ಯೂಚರ್ ಇದೆ. ಸೊ ಟ್ರೈನಿಂಗ್ ಅನ್ನು ಅಟೆಂಡ್ ಆದ್ರೆ ಗೊತ್ತಾಗ್ತದೆ. ಬಿಗಿನಿಂಗ್ ಅಲ್ಲಿ ತುಂಬಾ ಜನ ಡ್ರಾಪ್ ಆಗ್ತಾರೆ. ಅದು ಅನ್ಫಾರ್ಚುನೇಟ್ಲಿ ಅದಕ್ಕೆ ಒಂದಿಷ್ಟು ನಾವು ಇವತ್ತು ಸೊಲ್ಯೂಷನ್ ಕೊಡ್ತಾ ಇದೀವಿ. ಏನಕ್ಕೆ ಡ್ರಾಪ್ ಆಗ್ತಾರೆ, ಏನಕ್ಕೆ ಕೆಲವು ಸ್ಲೋ ಆಗ್ತಾರೆ, ಏನ್ ಮಾಡ್ಬೇಕು, ನಾವೆಲ್ಲರೂ ಕೂಡ ಸಿಸ್ಟಮ್ ತರ್ಲಿಕ್ಕೆ ಅವ್ರಿಗೆ ಒಂದು ವಿಷನ್ ಕೊಟ್ಟು ಅವ್ರಿಗೆ ಒಂದು ಗೋಲ್ಗೆ ಫೋಕಸ್ ತರ ಮಾಡಿದಾಗ
ಅವರೆಲ್ಲರನ್ನೂ ಕೂಡ ಒಂದು ಟ್ರ್ಯಾಕ್ ಅಲ್ಲಿ ಇಟ್ಟಾಗ ಅವ್ರನ್ನ ಖಂಡಿತವಾಗೂ ನಮ್ಮ ನಂಬರ್ನ ರಿಟೆನ್ಷನ್ ರೇಟ್ ನ ಜಾಸ್ತಿ ಮಾಡ್ಬೋದು, ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಬೋದು. ಅದೇ ತರನೇ ಅವ್ರೆಲ್ಲರನ್ನೂ ಕೂಡ ಸೊ ನೆಕ್ಸ್ಟ್ ಲೆವೆಲ್ ಅಚೀವ್ಮೆಂಟ್ ಗೆ ನಾವು ರೆಡಿ ಮಾಡ್ಬೋದು. ಸೊ ಅದನ್ನ ಒಂದು ಪ್ರೆಸೆಂಟೇಶನ್ ಮುಖಾಂತರ ನಾನು ಇವಾಗ ತೋರಿಸ್ತೀನಿ. ಓಕೆ, ಅದನ್ನ ನೋಡ್ತಾ ಹೋಗೋಣ ಇವಾಗ. ಸೊ ಎಸ್, ಕಮಿಟ್ಮೆಂಟ್ ಅಂತ ಒಂದು ನೋಡ್ತಾ ಹೋದಾಗ ತುಂಬಾ ಇಂಪಾರ್ಟೆಂಟ್. ನಾನು ಏನ್ ಮಾಡ್ತಾ ಇದ್ದೀನಿ, ಓಕೆ, ನನ್ನ ಒಂದು ಕಮಿಟ್ಮೆಂಟ್ ಏನು, ನನ್ನ ಒಂದು ಡ್ರೀಮ್ ಏನು, ನನ್ನ ಡ್ರೀಮಿಗೆ ನನ್ನ ಒಂದು ಎಫರ್ಟ್ ಮ್ಯಾಚ್ ಆಗ್ತಿದೆಯಾ ಅನ್ನೋದು ಪ್ರಶ್ನೆ ಹಾಕಬೇಕಾಗುತ್ತೆ. ನೋಡ್ತಾ ಹೋಗೋಣ. ಸೊ ಯಾವ ತರ ನೆಕ್ಸ್ಟ್ ಕಮಿಟ್ಮೆಂಟಿನ ಡೆಫಿನೇಷನ್ ಏನು ಅಂತ ನೋಡ್ತಾ ಹೋದ್ರೆ, ಸೊ ಕಮಿಟ್ಮೆಂಟಿನ ಡೆಫಿನೇಷನ್ ನೀವು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕಮಿಟ್ಮೆಂಟ್ ಡೆಫಿನೇಷನ್ ಹೇಳ್ತಾ ಇದ್ದೀನಿ. ಅದೇನಪ್ಪಾ ಅಂತ ಹೇಳಿದ್ರೆ, ನನ್ನ ಡ್ರೀಮು, ನನ್ನ ಫ್ಯಾಮಿಲಿಯ ಡ್ರೀಮು ಅಥವಾ ನನ್ನ ಒಂದು ಟೀಮ್ನ ಡ್ರೀಮ್ಗೋಸ್ಕರ ನಾನು ಏನೇನೆಲ್ಲ ಮಾಡೋಕ್ಕಾಗುತ್ತೋ ಎಲ್ಲ ಮಾಡ್ತೀನಿ. ಇದು ಡೆಫಿನೇಷನ್ ಆಫ್ ಕಮಿಟ್ಮೆಂಟ್, ರೈಟಾ? ಮತ್ತೆ ನಾನು ರಿಪೀಟ್ ಮಾಡ್ತೀನಿ. ನನ್ನ ಡ್ರೀಮು, ನನ್ನ ಫ್ಯಾಮಿಲಿ ಡ್ರೀಮು, ನನ್ನ ಒಂದು ಟೀಮ್ನ ಡ್ರೀಮ್ ಗೋಲ್ಗೋಸ್ಕರ ನನ್ನಿಂದ ಏನೇನ್ ಮಾಡೋಕ್ಕಾಗುತ್ತೋ ಎಲ್ಲ ಮಾಡ್ತೀನಿ. ಕ್ವಿಕ್ ಆಗಿ ನೀವು ರೆಸ್ಪಾನ್ಸ್ ಮಾಡಬಹುದು, ಹ್ಯಾಂಡ್ ರೈಸ್ ಮಾಡಿ ರೈಟ್ ಅನ್ನೋರು, ಅಥವಾ ನೀವು ಒಂದು ಚಾಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಹಾಕ್ಬೋದು. ನಾನು ಹೇಳಿದ ಡೆಫಿನೇಷನ್ ರೈಟ್ ಇದ್ರೆ. ಓಕೆ, ತುಂಬಾ ಜನ ಹ್ಯಾಂಡ್ ರೈಸ್ ಮಾಡ್ತಿದ್ದೀರಾ. ಸೊ ಬಟ್ ಅನ್ಫಾರ್ಚುನೇಟ್ಲಿ ಇದು ರಾಂಗ್. ಯಾಕೆ ಅಂತ ಹೇಳಿದ್ರೆ ನಾನು ಇಲ್ಲಿ ಕಂಡೀಷನ್ ಹಾಕಿದೆ. ನಾನು ಏನ್ ಹೇಳಿದೆ ಅಂತ ಹೇಳಿದ್ರೆ, ನನ್ನ ಟೀಮು, ನನ್ನ ಡ್ರೀಮು, ಅದನ್ನೆಲ್ಲ ಫುಲ್ಫಿಲ್ ಮಾಡ್ಲಿಕ್ಕೆ ಏನೇನ್ ಮಾಡೋಕ್ಕಾಗುತ್ತೋ ಎಲ್ಲ ಮಾಡ್ತೀನಿ. ಅದೆಂಗಾಗುತ್ತೆ ಕಮಿಟ್ಮೆಂಟ್ ಡೆಫಿನೇಷನ್? ಇಲ್ಲಿ ಕಂಡೀಷನ್ ಹಾಕಿದೆ. ನಾನು ಏನ್ ಕಂಡೀಷನ್ ಹಾಕಿದೆ ಅಂತ ಹೇಳಿದ್ರೆ, ನನ್ನಿಂದ ಮಾರ್ನಿಂಗ್ ಕ್ಲಾಸಿಗೆ ಎದ್ದೇಳಕ್ಕಾಗಲ್ಲ, ನನ್ನಿಂದ ಟ್ರೈನಿಂಗ್ಗಳಿಗೆ ಬರೋಕ್ಕಾಗಲ್ಲ, ನನ್ನಿಂದ ಡೆಮೋ ಕಿಟ್ನ ರೆಡಿ ಮಾಡೋಕ್ಕಾಗಲ್ಲ, ನನ್ನಿಂದ ಡೈಲಿ ಡೆಮೋ ಮಾಡೋಕ್ಕಾಗಲ್ಲ, ನನಗೆ ಲೀಡರ್ಗೆ ಸರೆಂಡರ್ ಹಾಕಾಗಲ್ಲ, ನನ್ನಿಂದ ನಾನು ಪೇಮೆಂಟ್ ಕೊಟ್ಟು ನಾನು ಟಿಕೆಟ್ ತೊಗೊಳಕ್ಕಾಗೋದಿಲ್ಲ, ನನ್ನಿಂದ ಏನ್ ಲೀಡರ್ ಹೇಳ್ತಾರೆ ಆ ಆಕ್ಷನ್ ಫಾಲೋ ಮಾಡೋಕ್ಕಾಗಲ್ಲ. ಸೊ ನನ್ನಿಂದ ಒಂದು ಕೋರ್ ಲೀಡರ್ ಆಗಕ್ಕಾಗಲ್ಲ. ನಾನು ಲೀಡರ್ ಆಗಕ್ ರೆಡಿ ಇಲ್ಲ, ನಾನು ಭಾಷೆ ಕಲಿಯಕ್ ರೆಡಿ ಇಲ್ಲ, ನಾನು ಡೆಮೋ ಕಲಿಯಕ್ ರೆಡಿ ಇಲ್ಲ. ನಾನೇನ್ ಹೇಳಿದೀನಿ, ನನ್ನಿಂದ ಏನ್ ಮಾಡೋಕ್ಕಾಗುತ್ತೋ ಅದು ಮಾಡ್ತೀನಿ. ಓಕೆ, ನನ್ನ ಪ್ರಾಡಕ್ಟ್ 100 ಮಾಡೋಕ್ಕಾಗಲ್ಲ. ಸಿಸ್ಟಮ್ ಹೇಳುತ್ತೆ, ಸಿಸ್ಟಮ್ ಅಲ್ಲಿ ನನ್ನ ಕನ್ವೀನಿಯಂಟ್ ಆಗಿ ನಾನು ಮಾಡ್ತೀನಿ, ನನಗೆ ರಿಸಲ್ಟ್ ಬೇಕು ಅಂತ ಅನ್ಕೋತಾರೆ. ಡೆಫಿನೆಟ್ಲಿ ಹೇಳ್ತಾ ಇದ್ದೀನಿ, ಆ ತರ ಯಾವ ಕಾರಣಕ್ಕೂ ರಿಸಲ್ಟ್ ಬರೋದಿಲ್ಲ. ಹಾಗಿದ್ರೆ ಕಮಿಟ್ಮೆಂಟ್ ಡೆಫಿನೇಷನ್ ಏನು? ಕಮಿಟ್ಮೆಂಟ್ ಡೆಫಿನೇಷನ್ ಏನು ಅಂತ ಹೇಳಿದ್ರೆ, ನನ್ನ ಟೀಮ್ ಡ್ರೀಮ್ ಫುಲ್ಫಿಲ್ ಆಗ್ಲಿಕ್ಕೆ, ನನ್ನ ಡ್ರೀಮ್ ಫುಲ್ಫಿಲ್ ಆಗ್ಲಿಕ್ಕೆ ಏನೇನ್ ಮಾಡ್ಬೇಕಾಗಿದೆ ಎಲ್ಲ ಮಾಡ್ತೀನಿ. ಅದು ರಿಯಲ್ ಕಮಿಟ್ಮೆಂಟ್ ಡೆಫಿನೇಷನ್. ಸೊ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಹಾಗಾಗಿ ಫ್ರೆಂಡ್ಸ್, ನೀವೆಲ್ಲರೂ ಕೂಡ ನಿಮ್ಮ ಕಮಿಟ್ಮೆಂಟ್ ಡೆಫಿನೇಷನ್ ನ ಕ್ಲಾರಿಟಿ ತಗೋಬೇಕು, ರೀಸನ್ ಇಡ್ಕೊಳೋದಲ್ಲ. ಅದಕ್ಕೆ ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಇದೆ, ಕಮಿಟ್ಮೆಂಟ್ ವರ್ಸಸ್ ಎಕ್ಸ್ಕ್ಯೂಸಸ್. ನೀವು ಕಮಿಟ್ಮೆಂಟ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ, ಎಕ್ಸ್ಕ್ಯೂಸ್ ಕೊಡ್ತಾ ಇರೋದು ಹೆಂಗಿರುತ್ತೆ ಅಂದ್ರೆ, ನನಗೇನೆ ಡ್ರೀಮ್ ಇದು, ನಾನೇನೆ ನನ್ನ ಲೈಫ್ ಅಲ್ಲಿ ಈ ತರದ್ದೆಲ್ಲ ಗೋಲ್ ಇಟ್ಕೊಂಡಿದ್ದೀನಿ, ನನಗೆ ಹೊರಗಡೆ ಜಾಬ್ ಅಲ್ಲಿ, ಹೊರಗಡೆ ಬಿಸ್ನೆಸ್ ಅಲ್ಲಿ, ಹೊರಗಡೆ ಅಗ್ರಿಕಲ್ಚರ್ ಅಲ್ಲಿ ನನ್ನ ಡ್ರೀಮ್ ಫುಲ್ಫಿಲ್ ಆಗ್ತಿಲ್ಲ ಅಂತ ಇಲ್ಲಿ ಬಂದಿದ್ದೀನಿ. ಮತ್ತೆ ನಾನು ಎಕ್ಸ್ಕ್ಯೂಸ್ ಕೊಡ್ತಾ ಇರ್ತೀನಿ, ನನಗೆ ಟೈಮ್ ಇಲ್ಲ, ನನಗೆ ದುಡ್ಡಿಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಸಪೋರ್ಟ್ ಇಲ್ಲ, ನಾನು ಬ್ಲೇಮ್ ಮಾಡ್ತಾ ಇದ್ದೀನಿ, ಅಥವಾ ಇನ್ನೇನೇನೋ ಪರ್ಸನಲ್ ಪ್ರಾಬ್ಲಮ್, ನನಗೆ ಹೆಲ್ತ್ ಚಾಲೆಂಜು. ನಿಮಗೆ ಪ್ರಾಬ್ಲಮ್ ಇದೆ ಅಂತಾನೆ ಇಲ್ಲಿ ಬಂದಿದ್ದೀರಾ, ಆದ್ರೂ ಕೂಡ ನೀವಿಲ್ಲಿ ರಾಂಗ್ ಆಗಿ ನೀವೇನಾದ್ರೂ ಮತ್ತೆ ನೀವು ಎಕ್ಸ್ಕ್ಯೂಸ್ ಕೊಡ್ತಾ ಹೋದ್ರೆ, ನೀವು ನಡೀತಾ ಇರೋ ದಾರಿನಲ್ಲಿ ನೀವೇ ಮುಳ್ಳು ಹಾಕೊಂಡಂಗೆ, ನೀವು ನಡೀತಾ ಇರೋ ದಾರಿನಲ್ಲಿ ನೀವೇನೆ ಸೊ ಒಂದು ಗಾಜಿನ ಚೂರು ಹಾಕೊಂಡಂಗೆ. ಬರೀ ಕಾಲಲ್ಲಿ ನಡಿಬೇಕಾಗಿದೆ, ಯಶಸ್ಸಿನ ದಾರಿ ನಡಿಬೇಕಾಗಿದೆ, ಆದ್ರೆ ನೀವೇ ಎಕ್ಸ್ಕ್ಯೂಸ್ ಕೊಡ್ತಾ ಇದ್ದೀರಾ. ಒಂದ್ ಕಡೆ ಆಕ್ಸಿಲೇಟರ್ ಕೊಡ್ತಾ ಇದ್ದೀರಾ, ಇನ್ನೊಂದ್ ಕಡೆ ಹ್ಯಾಂಡ್ ಬ್ರೇಕ್ ಅನ್ನ ರಿಲೀಸ್ ಮಾಡ್ತಾ ಇಲ್ಲ. ಹಾಗಾಗಿ ನಿಮ್ ಲೈಫ್ ಅಲ್ಲಿ ಯಾವತ್ತೂ ಕೂಡ ಐದರ್ ನೀವು ಎಕ್ಸ್ಕ್ಯೂಸ್ ಅನ್ನ ಹಿಡ್ಕೋತೀರಾ, ಇಲ್ಲ ನೀವು ಸಕ್ಸಸ್ ಹಿಡ್ಕೋತೀರಾ. ನೀವು ಕಮಿಟ್ಮೆಂಟ್ ಕೊಟ್ಟಿದ್ದೇ ಆದಲ್ಲಿ ಎಕ್ಸ್ಕ್ಯೂಸ್ ಎಲ್ಲ ಪುಡಿ ಆಗುತ್ತೆ, ಯಶಸ್ಸು ನಿಮ್ದಾಗುತ್ತೆ. ನಿಮ್ಮ ಪಾಕೆಟ್ ಅಲ್ಲಿ ಯಾವತ್ತೂ ಕೂಡ ಎಕ್ಸ್ಕ್ಯೂಸ್ ಹಿಡ್ಕೊಂಡ್ರೆ ಸಕ್ಸಸ್ ದೂರ ಓಡಿ ಹೋಗುತ್ತೆ. ನೀವೇನಾದ್ರೂ ಸಕ್ಸಸ್ ಬೇಕು ಅಂತ ಹಿಡ್ಕೊಂಡಿದ್ರೆ ಎಕ್ಸ್ಕ್ಯೂಸ್ ಅನ್ನ ಸುಟ್ಟಾಕ್ಬೇಕು, ಕಮಿಟ್ಮೆಂಟ್ ಗೆ ನೀವು ರೆಡಿ ಆಗ್ಬೇಕು. ಸೋಲ್ಜರ್ ತರ ಕಮಿಟ್ಮೆಂಟ್ ನೀವು ಕೊಡಬೇಕಾಗುತ್ತೆ. ಸೊ ನೀವು ಮೋದಿ ಕೇರ್ ನಲ್ಲಿ ಬರೀ ಡಿಸ್ಟ್ರಿಬ್ಯೂಟರ್ ಆಗೋದಲ್ಲ, ನೀವು ಡ್ರೀಮರ್ ಕೆಟಗರಿಯವರಾಗಿದ್ರೆ ನೀವು ಸೋಲ್ಜರ್ ಆಗ್ಬೇಕು, ಕಮಾಂಡೋ ಆಗ್ಬೇಕು. ಸಮೀರ್ ಸರ್ ನಮ್ಮ ಸೇನಾನಿ ಆಗಿದ್ದಾರೆ, ನಮ್ಮ ಸೇನಾಧಿಪತಿ ಆಗಿದ್ದಾರೆ. ಅವ್ರು ಯಾವ ತರ ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಡ್ರೀಮ್ ಫುಲ್ಫಿಲ್ ಆಗ್ಬೇಕು, ನಮ್ಮೆಲ್ಲರ ಡ್ರೀಮ್ ಫುಲ್ಫಿಲ್ ಆಗ್ಬೇಕು, ಹರ್ಗರ್ ಆಜಾದಿ ಆಗ್ಬೇಕು ಅಂತ ಹೇಳಿ ಅವರು ಎಲ್ಲಾ ತರದ್ದು ಕೂಡ ಹೋರಾಟ ಮಾಡ್ತಿದ್ದಾರೆ, ಎಲ್ಲಾ ತರದ್ದು ಪ್ಲಾನಿಂಗು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಸುಮಾರು ಇವಾಗ 400 ಐಟಮ್ ರಿಲೀಸ್ ಮಾಡ್ತಾ ಇದ್ದಾರೆ. ಎಲ್ಲಾ ಡಿಪಾರ್ಟ್ಮೆಂಟ್ ಅನ್ನು ಟೈಟ್ ಮಾಡ್ತಾ ಇದ್ದಾರೆ. ಅದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಪ್ಯಾಕೇಜಿಂಗ್ ಆಗಿರ್ಬೋದು, ಅದೇ ತರನೇ ಎಜುಕೇಶನ್, ಟ್ರೈನಿಂಗು, ಪ್ಲಾನ್ ಆಗಿರ್ಬೋದು. ಪ್ಲಾನ್ ಅಂದ್ರೆ ಆಲ್ರೆಡಿ ಇರೋ ಪ್ಲಾನ್ ಸ್ಟ್ರಾಂಗ್ ಮಾಡಿದ್ದಾರೆ, ಅಪ್ಗ್ರೇಡ್ ಆಲ್ರೆಡಿ ಮಾಡ್ಬಿಟ್ಟಿದ್ದಾರೆ, ಮತ್ತೆ ಪ್ಲಾನ್ ಚೇಂಜ್ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. ಸೊ ಪ್ರಮೋಷನ್ ಕೊಡ್ತಕ್ಕಂಥದ್ದು, ಈಗ ನ್ಯೂ ಜಾಯ್ನಿ ಆಫರ್ ಕೊಟ್ಟಿರ್ತಕ್ಕಂಥದ್ದು, ಅಲ್ಲಿ ಏನ್ ತೋರಿಸ್ತಾ ಇದೆ ಅಂದ್ರೆ, ಇಟ್ ಶೋಸ್ ದಟ್ ಈಸ್ ವೆರಿ ಕಮಿಟೆಡ್ ಟು ಡಿಲಿವರ್ ದಿ ಆಜಾದಿ ಫಾರ್ ಎವ್ರಿಬಡಿ. ಎಲ್ರಿಗೂ ಆಜಾದಿ ಸಿಗಬೇಕು ಅನ್ನೋ ಒಂದು ಹೈಯೆಸ್ಟ್ ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಡೈಲಿ 15 ಗಂಟೆ 16 ಗಂಟೆ ವರ್ಕ್ ಮಾಡ್ತಿದ್ದಾರೆ. ಎಷ್ಟೋ ಸಲ ಲೈಕ್ ಅವ್ರಿಗೆ ಒಂದು ವೀಲ್ ಚೇರ್ ಅಲ್ಲಿ ಬಂದಿದ್ದಾರೆ, ಕೈಯಲ್ಲಿ ಕೋಲ್ ಇಟ್ಕೊಂಡಿದ್ದಾರೆ. ಆದ್ರೂ ಮೋದಿ ಕೇರ್ ಇವೆಂಟಿಗೆ ಬಂದ್ರೆ ಮುಗೀತು, ಅವರಲ್ಲಿ ಒಂದು ದೇವರು ಒಕ್ಕಂಗಿರ್ತದೆ. ರೀಸನ್ ಹೇಳಲ್ಲ,
ಗಂಟೆಗಟ್ಟಲೆ ನಿಂತ್ಕೊಂಡು ಅವ್ರು ಒಂದು ಪೇನ್ ಕಿಲ್ಲರ್ ತಗೊಂತಾ ಇರ್ತಾರೆ. ಆದ್ರೂ ಒಂದು ಎಷ್ಟೋ ಸಲ ನಾವು ನೋಡಿದೀವಿ ಬೋರ್ಡ್ ರೂಮ್ ಮೀಟಿಂಗ್ ಅಲ್ಲಿ, ಸ್ಮ್ಯಾಕ್ ಮೀಟಿಂಗ್ ನಾವು ಡೆಲ್ಲಿಗೆ ಹೋದಾಗ, ಒಂದು ಕಾಲಿಗೆ ಸಿಕ್ಕಾಬಟ್ಟೆ ಡ್ಯಾಮೇಜ್ ಆಗಿದೆ, ಒಂದು ಕಾಲಿಗೆ ಆರ್ಟಿಫಿಷಿಯಲ್ ಶೂ ಹಾಕೊಂಡಿದ್ದಾರೆ, ಇನ್ನೊಂದು ಕಾಲಿಗೆ ಇನ್ನೊಂದ್ ತರ ಶೂ ಹಾಕೊಂಡಿದ್ದಾರೆ, ಆದ್ರೂ 8 ಗಂಟೆಗಳಲ್ಲಿ ನಿಂತ್ಕೊಂಡು ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಗೋವಾದಲ್ಲೂ ಅಷ್ಟೇ, ನಾವು ಏನು 15 ದಿನ ಕೆಳಗೆ ಗೋವಾದಲ್ಲಿದ್ವಿ, ಅಲ್ಲಿ 8 ರಿಂದ 9 ಗಂಟೆ ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದು ಮೇಜರ್, ಅವರಿಗೆ ಕಾಲ್ ಸರ್ಜರಿ ಕೂಡ ಆಗಿದೆ, ಅವ್ರದ್ದು ಮಂಡಿ ನೋವು, ಈ ತರ. ಸೊ ಅವರು ಹೈಯೆಸ್ಟ್, ನೀವು 1 ಹೆಜ್ಜೆ ಮುಂದೆ ಇಟ್ರೆ ಈಗ 4 ಹೆಜ್ಜೆ ಮುಂದೆ ಇಡ್ತೀನಿ ಅಂತ ಅವ್ರು ನಮಗೆ ಹೈಯೆಸ್ಟ್ ಕಮಿಟ್ಮೆಂಟ್ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನ್ ಮ್ಯಾಚ್ ಆಗ್ತಿದ್ದೀನಾ, ನಿಮ್ ಲೀಡರ್ ಒಂದು ಕಮಿಟ್ಮೆಂಟ್ಗೆ, ಸಮೀರ್ ಸರ್ ಒಂದು ಕಮಿಟ್ಮೆಂಟ್ಗೆ ನಾನು ಮ್ಯಾಚ್ ಆಗ್ತಿದ್ದೀನ ಅಂತ ನೀವು ಪ್ರಶ್ನೆ ಹಾಕೊಳ್ಳಿ. ಅದೇ ತರ. ಸೊ ಚಂದ್ರು ಸಕ್ಸಸ್ ಸ್ಟೋರಿ ಏನಪ್ಪಾ ಅಂತ ಹೇಳಿದ್ರೆ, ಸೊ ಯಾವ ತರ ಒಂದು ನಿಮ್ಗೆಲ್ಲ ಗೊತ್ತಿರ್ಬೋದು, ಟಾಪ್ ಲೀಡರ್, ಒನ್ ಆಫ್ ದ ಬಿಗ್ಗೆಸ್ಟ್ ಲೀಡರ್, ಯಾವ ತರ ಅವನು ಕಮಿಟ್ಮೆಂಟ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಒಂದ್ಸಲ ಅವನಿಗೆ ಆ ಕಾಲಕ್ಕೆ ಸುಮಾರು 22 ವರ್ಷ ಕೆಳಗಡೆ ಒಂದು 4 ಲಕ್ಷ ಬೆಲೆ ಬಾಳ್ತಕ್ಕಂತ ಒಂದು ಅಂಗಡಿ ಇರ್ತದೆ, ಒಂದು ಆರ್ಟಿಸ್ಟ್ ಅಂಗಡಿ. ಆ ಅಂಗಡಿಗೆ ಬೆಂಕಿ ಬೀಳುತ್ತೆ, ಎಲ್ಲ ಸರ್ವನಾಶ ಆಗುತ್ತೆ. ಆಗಿನ ಕಾಲಕ್ಕೆ 4 ಲಕ್ಷ ಅಂತ ಹೇಳಿದ್ರೆ ಈಗ ಅದ್ರ ವ್ಯಾಲ್ಯೂ 40 ಲಕ್ಷ ಅಂತ ಹೇಳ್ಬೋದು. ಆದ್ರೂ ಕೂಡ ಅವತ್ತು ಅವ್ನು ಟ್ರೈನಿಂಗ್ ಬರ್ಬೇಕಾಗಿರುತ್ತೆ. ಟ್ರೈನಿಂಗಿಗೆ ಬರ್ತಾನ ಅವನು, ಮನೆಯವರೆಲ್ಲರೂ ಕೂಡ ಗೋಳಾಡ್ತಾರೆ, ನೀನ್ ಯಾಕೆ ಟ್ರೈನಿಂಗ್ ಹೋಗ್ತಾ ಇದೀಯ, ನೀನು ಇವತ್ತು ಅಲ್ಲಿ ಕೆಲ್ಸಗಳಿದೆ ಸಿಕ್ಕಾಬಟ್ಟೆ, ನಾವು ಅಂಗಡಿ ಹತ್ರ ಬಾ, ನಿನ್ ಸುಟ್ಟೋಗಿದೆ ಅಂತ ಹೇಳ್ತಾರೆ. ಆದ್ರೆ ಚಂದ್ರು ಅವನು ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾನೆ. ಅವನ ವಿಷನ್ನು, ಅವನ ಒಂದು ಗಮನ ಇರೋದು ಟ್ರೈನಿಂಗ್ ಕಡೆ. ಟ್ರೈನಿಂಗ್ ಬಂದ್ಬಿಟ್ಟು ಯಾರಿಗೂ ಹೇಳಲ್ಲ ಅವನ ಅಪ್ಲೈನ್ಗಳಿಗೆ. ಟ್ರೈನಿಂಗ್ ಮುಗೀತದೆ, 4 ಗಂಟೆ ಟ್ರೈನಿಂಗ್ ಅಟೆಂಡ್ ಆಗ್ತಾನೆ. ಕೊನೆಗೆ ಹೇಳ್ತಾನೆ, ಇವತ್ತು ಅಂಗಡಿ ಒಂದ್ ಸುಟ್ಟೋಗಿದೆ, ನನ್ನ ಕನಸು ಸುಟ್ಟೋಗಿಲ್ಲ, ನನ್ನ ಆತ್ಮವಿಶ್ವಾಸ ಸುಟ್ಟೋಗಿಲ್ಲ, ಒಂದ್ ಅಂಗಡಿ ಸುಟ್ರೆ ಏನಂತೆ, ನಾನು ಆ ತರದ್ದು 1000 ಅಂಗಡಿ ಹುಟ್ಟಾಕ್ತೀನಿ ಅಂತ ಹೇಳ್ತಾನೆ. ಅದೇ ತರನೇ ಇವತ್ತು 1000 ಅಂಗಡಿ ಹುಟ್ಟಾಕಿದ್ದಾನೆ, ದೊಡ್ಡ ಒಂದು ಯಶಸ್ಸನ್ನ ಸಂಪಾದನೆ ಮಾಡಿದ್ದಾನೆ. ಅದೇ ತರನೇ ಸಮೀರ್ ಸರ್ ವರ್ಷನೇ ಅವರು ಗೋವಾದಲ್ಲಿ ಒಂದು ಇನ್ಸಿಡೆಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಅವರು ಒಂದು ದೊಡ್ಡ ಇವೆಂಟ್ ಅಲ್ಲಿ ಇದ್ದಾರೆ, ದೊಡ್ಡ ಇವೆಂಟ್ ಅಲ್ಲಿ 3000 ಜನಕ್ಕೆ ಅಡ್ರೆಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಡೇ ಇದೆ ಮೋದಿ ಕೇರ್ ಇವೆಂಟ್. ಅವ್ರ ಮನೆ ಕಾರಣಾಂತರದಿಂದ ಏನೋ ಒಂದು ಸರ್ಕಾರದ ಒಂದು ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗಿ ಮನೆ ಡಿಮಾಲಿಶ್ ಹೋಗುತ್ತೆ. ಅವರು ಫ್ಯಾಮಿಲಿಗೆ ಹೋಗ್ಬೇಕು, ಫ್ಯಾಮಿಲಿ ಸೇರ್ಕೋಬೇಕು. ಆದ್ರೂ ಕೂಡ ಮೋದಿ ಕೇರ್ ನನ್ನ ಲೈಫ್, ಮೋದಿ ಕೇರ್ ನನ್ನ ಫ್ಯೂಚರ್, ಮೋದಿ ಕೇರ್ ಜನಗಳು ನನ್ನ ಫ್ಯಾಮಿಲಿ ಅಂತ ಅನ್ಕೊಂಡು ಅವ್ರು ಡೆಲ್ಲಿಗೆ ಹೋಗೋದಿಲ್ಲ, ಕಂಟಿನ್ಯೂ ಮಾಡ್ತಾರೆ ಆ ಯಾತ್ರನ, ಆಜಾದಿ ಯಾತ್ರನ. ಆ ತರ ಅವ್ರು ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ನೇಹಿತರೆ, ಈ ಕಮಿಟ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಎಲ್ಲೆಲ್ಲಿ ಕಮಿಟ್ಮೆಂಟ್ ನಾವು ಕೊಡ್ಬೇಕಾಗುತ್ತೆ ಅಂದ್ರೆ, ನನ್ನ ಗೋಲ್ಗೆ ನಾನು ಕಮಿಟ್ಮೆಂಟ್ ಕೊಡ್ಬೇಕಾಗಿದೆ, ಅಲ್ಲಿ ಕನ್ಸಿಸ್ಟೆನ್ಸಿ ಆಕ್ಷನ್ಸ್ ಇರಬೇಕು. ನಾನು ಮಾಡುವ ಡೆಮೋ ಆಗಿರ್ಬೋದು, ನಾನು ಮಾಡುವ ಒಂದು ರಿಟೇಲಿಂಗ್ ಆಗಿರ್ಬೋದು, ನಾನು ಅಟೆಂಡ್ ಆಗೋ ಟ್ರೈನಿಂಗ್ ಆಗಿರ್ಬೋದು, ನಾನು ಜವಾಬ್ದಾರಿ ತಗೋಬೇಕಾಗುತ್ತೆ. ಕಸ್ಟಮರ್ಗೆ ನಾನು ಜವಾಬ್ದಾರಿ ತಗೋಬೇಕು, ನನ್ನ ಟೀಮ್ಗೆ ನಾನು ಜವಾಬ್ದಾರಿ ತಗೋಬೇಕು. ಆ ತರ ಕಂಪ್ನಿದು ಒಂದು ಆಜಾದಿ ಆಗಿರ್ಬೋದು, ಒಂದು ಎಥಿಕ್ಸ್ ಆಗಿರ್ಬೋದು, ಇಂಟೆಗ್ರಿಟಿ ಆಗಿರ್ಬೋದು, ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು, ಅವ್ರದೇ ಆದ ಒಂದು ಪ್ರಿನ್ಸಿಪಲ್ ಇದೆ, ಒಂದು ಮಿಷನ್ ಇದೆ. ಅದಕ್ಕೆ ನಾನು ಕಮಿಟ್ಮೆಂಟ್ ಕೊಡ್ಬೇಕಾಗುತ್ತೆ. ಕಸ್ಟಮರ್ನ ಟೇಕ್ ಕೇರ್ ಮಾಡ್ಬೇಕಾಗಿದೆ. ಟೀಮ್ ನಲ್ಲಿ ತುಂಬಾ ಜನಗಳು ಅವರು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ಅವರು ಸಿಸ್ಟಮ್ ಅಲ್ಲಿ ಬರೋಕ್ಕೆ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ಕೆಲವರಿಗೆ ಕನ್ಫ್ಯೂಷನ್ ಆಗಿದೆ, ಅವ್ರೆಲ್ರಿಗೂ ನಾನು ಟೇಕ್ ಕೇರ್ ಮಾಡ್ಬೇಕಾಗಿದೆ, ನಾನು ಸ್ಟ್ಯಾಂಡ್ ತಗೋಬೇಕಾಗಿದೆ. ಅವ್ರಿಗೆ ನಾವು ಟೇಕ್ ಕೇರ್ ಮಾಡಿ, ಫ್ಯಾಮಿಲಿ ತರ ನಾನು ಟೇಕ್ ಕೇರ್ ಮಾಡಿದ್ದೆ, ಅದಲ್ಲಿ ಡೆಫಿನೆಟ್ಲಿ ನೀವು ಮ್ಯಾನ್ ಆಫ್ ಕಮಿಟ್ಮೆಂಟ್ ಆಗ್ತೀರಾ. ಈ ಸಿಸ್ಟಮ್ ಅನ್ನ ನೀವು ಅವರಿಗೆ ರೀಚ್ ಮಾಡಿಸ್ಬೇಕಾಗುತ್ತೆ. ಓಕೆ, ನಿಮ್ಮ ಗೋಲ್ಗೆ ನೀವು ಕ್ಲಿಯರ್ ಆಗಿ ನೀವು ಕಮಿಟ್ ಆಗ್ಬೇಕಾಗುತ್ತೆ. ಡೈಲಿ ಆಕ್ಷನ್ ಪ್ಲಾನ್ ತುಂಬಾ ಇಂಪಾರ್ಟೆಂಟ್. ನೀವೇ ಡಿಸೈಡ್ ಮಾಡ್ಬೇಕು, ಯಾರು ಫಾಲೋ ಅಪ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ನಿಮಗೆ ಇಲ್ಲಿ ಓನರ್ಶಿಪ್ ಮೆಂಟಾಲಿಟಿ ಇರಬೇಕಾಗುತ್ತೆ. ನಾನು ಇವತ್ತು 5 ಡೆಮೋ ಮಾಡ್ತೀನಿ, ಒಂದು ವಾರ ನಾನು ಡೆಮೋ ಮಾಡೋದಿಲ್ಲ, ನಾನು ಇವತ್ತು ಕಂಟಿನ್ಯೂಸ್ ಟ್ರೈನಿಂಗ್ ಅಟೆಂಡ್ ಆಗ್ತೀನಿ, ಮತ್ತೆ ಟ್ರೈನಿಂಗ್ ಅಟೆಂಡ್ ಆಗೋದನ್ನ ಬಿಡ್ತೀನಿ, ಅದು ಕಂಟಿನ್ಯೂಸ್ ಅಲ್ಲ, ಅದು ಕನ್ಸಿಸ್ಟೆನ್ಸಿ ಅಲ್ಲ. ನೀವೇನೇ ಮಾಡಿದ್ರು ಕೂಡ ನಿಮಗೆ ಕನ್ಸಿಸ್ಟೆನ್ಸಿ, ಆಕ್ಷನ್ ಬಹಳ ಬಹಳ ಇಂಪಾರ್ಟೆಂಟ್. ಅದೇ ತರ ಎಲ್ಲಾ ಟ್ರೈನಿಂಗ್ ಅಟೆಂಡ್ ಆಗ್ತಕ್ಕಂಥದ್ದು. ನೀವೆಲ್ಲ ಟ್ರೈನಿಂಗ್ ಅಟೆಂಡ್ ಆಗ್ತಾ ಇದ್ರೆ ನೀವು ಲೀಡರ್ ಆಗಿರ್ತೀರಾ, ನೀವು ಅವಾಗ ಇಂಡಿಪೆಂಡೆಂಟ್ ಆಗಿರ್ತೀರಾ, ಅಂಡ್ ಲೀಡ್ ಬೈ ಎಕ್ಸಾಂಪಲ್ ಆಗ್ತಾ ಇರ್ತೀರಾ. ಆ ಎಜುಕೇಶನ್ ತಗೊಳ್ಳೋದ್ರಿಂದ ಡೆಫಿನೆಟ್ಲಿ ಜನ ನಿಮ್ಮನ್ನು ಫಾಲೋ ಮಾಡ್ತಾರೆ, ಬಹಳ ವೇಗವಾಗಿ ಟೀಮ್ ಅನ್ನ ಕಟ್ತೀರಾ, ಅಂಡ್ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡ್ತಾ ಹೋಗ್ತೀರಾ, ಮಿಸ್ಟೇಕ್ಸ್ ಅನ್ನ ನೀವು ಕಡಿಮೆ ಮಾಡ್ತಾ ಹೋಗ್ತೀರಾ. ರೈಟ್ ಮೆಥಡ್ ನಿಮಗೆ ಟ್ರೈನಿಂಗ್ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಟ್ರೈನಿಂಗ್ ಅಟೆಂಡ್ ಆದವರು ನೀವು ಬಹದ್ದೂರ್ ಆಗಿರ್ತೀರಾ, ಟೀಮ್ ಕಟ್ಲಿಕ್ಕೆ, ಸಾಮ್ರಾಜ್ಯ ಕಟ್ಲಿಕ್ಕೆ ನಿಮಗೆ ಸಪೋರ್ಟ್ ಆಗುತ್ತೆ. ಸೊ ಮೆಂಟರ್ ಜೊತೆ ನೀವು ಟಚ್ ಅಲ್ಲಿ ಇರ್ತೀರಾ, ಅವರಿಗೆ ಕೌನ್ಸಿಲಿಂಗ್ ತಗೊಂತಾ ಇರ್ತೀರಾ, ಅವರಿಂದ ಕಲಿತಾ ಇರ್ತೀರಾ. ಸೊ ಲೀಡರ್ನ ನೀವು ನಿಮ್ಮ ಮೆಂಟರ್ ಜೊತೆ ನೀವು ಟಚ್ ಅಲ್ಲಿ ಇದ್ದಾಗ ನಿಮಗೆ ಡೆಫಿನೆಟ್ಲಿ ನೆಕ್ಸ್ಟ್ ಲೆವೆಲ್ಗೆ ನಿಮಗೆ ಬಿಸ್ನೆಸ್ಗೆ ಹೋಗ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಸೆಲೆಬ್ರೇಟ್ ಸ್ಮಾಲ್ ವಿನ್ಸ್, ಸಣ್ಣದ್ದು ಕೂಡ. ಯಾರು 100 PV ಮಾಡ್ತಾರೆ, 50 PV ಮಾಡ್ತಾರೆ, ಪವರ್ ಆಫ್ 2 ಕಂಪ್ಲೀಟ್ ಮಾಡ್ತಾರೆ, ಪವರ್ ಆಫ್ 4 ಕಂಪ್ಲೀಟ್ ಮಾಡ್ತಾರೆ, ಡೈರೆಕ್ಟರ್ ಆಗಿದ್ದಾರೆ. ಸೊ ಚೆಕ್ ಅಲ್ಲಿ ಅವ್ರದ್ದು ಇಂಪ್ರೂವ್ಮೆಂಟ್ ಆಗಿದೆ, ಒಂದಿಷ್ಟು ಸ್ಪಾನ್ಸರಿಂಗ್ ಜಾಸ್ತಿ ಮಾಡಿದಾರೆ ಅವರು. ಈ ತರ ಪ್ರತಿಯೊಂದು ಅಷ್ಟೇ. ಒಂದು ಡೆಮೋ ಮಾಡಿದಾರೆ ಅವರು, 5 ಜನಕ್ಕೆ ಡೆಮೋ ಮಾಡಿದ್ದಾರೆ, 50 ಜನಕ್ಕೆ ಡೆಮೋ ಮಾಡಿದ್ದಾರೆ, ಒಂದು ಝೂಮ್ ಮೀಟಿಂಗ್ ಅಲ್ಲಿ ಅವರು ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಂಡಿದ್ದಾರೆ, ಒಂದು ಟ್ರೈನಿಂಗ್ ಕೊಟ್ಟಿದ್ದಾರೆ, ಒಂದು ಪರಿವರ್ತನೆ ಮಾಡಿದ್ದಾರೆ. ಎಲ್ಲದನ್ನು ಕೂಡ ಸೆಲೆಬ್ರೇಟ್ ಮಾಡ್ಬೇಕಾಗುತ್ತೆ. ಸೊ ಅದು ನಿಮ್ಮ ಜವಾಬ್ದಾರಿ ಆಗಿರ್ತದೆ. ಓಕೆ, ಸೊ ಒಂದಿಷ್ಟು ಕ್ರಿಕೆಟಿನ ಒಂದು ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಗೆಲ್ಲ ಗೊತ್ತಿದೆ, ಅನಿಲ್ ಕುಂಬ್ಳೆ ಒಂದ್ಸಲ ಯಾವ ತರ ಒಂದು ಹೈಯೆಸ್ಟ್ ಕಮಿಟ್ಮೆಂಟ್ ಕೊಟ್ಟರು ಅಂತ ಹೇಳಿದ್ರೆ, ವೆಸ್ಟ್ ಇಂಡೀಸ್ ಮೇಲೆ ಆಟ ಆಡ್ತಾ ಇರ್ತಾರೆ, ಅವರಿಗೆ ಮೇಜರ್ ತಲೆಗೆ ಏಟ್ ಬೀಳ್ತದೆ, ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗ್ತಿರ್ತದೆ. ಅದೇ ತರನೇ ಅವರಿಗೆ ಆ ಟೈಮಲ್ಲಿ ಇನ್ನೂ ಏನಾದ್ರು ಪ್ರಾಬ್ಲಮ್ ಆಗುತ್ತೆ, ಬ್ಲಡ್ ವಾಮಿಟ್ ಆಗ್ತಾ ಇರ್ತದೆ. ಆದ್ರೂ ಕೂಡ
ಇವರದ್ದು ಬೌಲಿಂಗ್ ತುಂಬಾ ಅವಶ್ಯಕತೆ ಇರ್ತದೆ ಇಂಡಿಯನ್ ಟೀಮಿಗೆ. ಸೊ ಅಲ್ಲಿ ತುಂಬಾ ವೆಸ್ಟ್ ಇಂಡೀಸ್ನವರು ಬಲಿಷ್ಠರಾಗಿರ್ತಾರೆ, ಆಗ ಬಹಳ ಬಲಿಷ್ಠರಿರ್ತಾರೆ. ಆದ್ರೆ ಅವ್ರ ವಿರುದ್ಧ ಆಡ್ಬೇಕು ಅಂತ ಹೇಳಿ ಯಾವ ತರ ನಿಂತ್ಕೋತಾರೆ ಅಂತ ಹೇಳಿದ್ರೆ, ಇವರಿಗೆ ಎಲ್ಲರೂ ಕೂಡ ಡಾಕ್ಟರ್ ಹೇಳ್ತಾರೆ, ಕ್ಯಾಪ್ಟನ್ ಹೇಳ್ತಾರೆ, ಕೋಚ್ ಹೇಳ್ತಾರೆ, ಇಮಿಡಿಯೇಟ್ಲಿ ನೀವು ಬೆಂಗಳೂರಿಗೆ ಬನ್ನಿ, ಬೇರೆ ವಿದೇಶದಲ್ಲಿ ನಡೀತಾ ಇರ್ತದೆ ಮ್ಯಾಚ್, ಬೆಂಗಳೂರಿಗೆ ಬಂದು ನೀವು ಸರ್ಜರಿ ಒಳಗಾಗಿ ಅಂತ ಹೇಳ್ತಾರೆ. ಬಟ್ ಅವ್ರ ಇಂಟೆನ್ಷನ್ ವೆಸ್ಟ್ ಇಂಡೀಸ್ ನ ಟಾಪ್ ಬ್ಯಾಟ್ಸ್ಮನ್ಗಳು ವಿಕೆಟ್ ತೆಗಿಬೇಕು ಅಂತ ಇರ್ತದೆ. ಮುಖ್ಯವಾಗಿ ಬ್ರಿಯನ್ ಲಾರಾ ಅವರ ವಿಕೆಟ್ ತೆಗಿಬೇಕು ಅಂತ ಇರ್ತಾರೆ. ಬ್ರಿಯನ್ ಲಾರಾ ವಿಕೆಟ್ ತೆಗೆದ ನಂತರ ಅವ್ರು ಹೇಳ್ತಾರೆ, ನಾನು ದೇಶ ಸೇವೆ ಮಾಡಿದೀನಿ, ಇನ್ನು ಮುಂದೆ ನಾನು ಸಮಾಧಾನದಿಂದ ಮನೆಗೆ ಹೋಗ್ತೀನಿ ಟ್ರೀಟ್ಮೆಂಟ್ಗೆ ಅಂತ ಹೇಳ್ತಾರೆ. ಮೊದಲು ದೇಶ ಅಂತ ಹೇಳ್ತಾರೆ. ಇದು ಸಿಕ್ಕಾಪಟ್ಟೆ ವೈರಲ್, ಇವತ್ತೂ ಕೂಡ ಮರೀಲಿಕ್ಕಾಗದೆ ಇರ್ತಕ್ಕಂಥ ಒಂದು ಎಕ್ಸ್ಟ್ರಾರ್ಡಿನರಿ ಇನ್ಸಿಡೆಂಟ್ ಇದು. ಇದು ಒಂದು ಎಕ್ಸಾಂಪಲ್. ಅಲ್ಲಿ ಯಾವುದು ಪರ್ಸನಲ್ ಅನ್ನ ಮಿಕ್ಸ್ ಮಾಡೋದಿಲ್ಲ, ದೇಶಕ್ಕೋಸ್ಕರ ಅವರು ಆಡ್ತಾರೆ. ಓಕೆ, ಸಲ್ಯೂಟ್ ಟು ಗ್ಲೆನ್ ಮೆಕ್ಸ್ವೆಲ್. ಓಕೆ, ಒನ್ ಲೆಗ್ ವಂಡರ್. ಈ ವ್ಯಕ್ತಿ ಈ ಒಂದು ಸುಮಾರು ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಒಂದು 9,000 10,000 ಏನೋ ಆಗಿದೆ ಆಲ್ ಓವರ್ ವರ್ಲ್ಡ್ ಅಲ್ಲಿ ಇಷ್ಟು ವರ್ಷದಲ್ಲಿ, ಸುಮಾರು 50 ವರ್ಷದಲ್ಲಿ. ಆದ್ರೆ ಈ ವ್ಯಕ್ತಿ 2023ರಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ಒಂದು ಮ್ಯಾಚ್ ನಡೀತಾ ಇರ್ತದೆ. ಅದು ವೆರಿ ಇಂಪಾರ್ಟೆಂಟ್ ಕ್ರೂಷಿಯಲ್ ಮ್ಯಾಚ್, ಸೆಮಿಫೈನಲ್ ಮ್ಯಾಚ್. ಆ ಮ್ಯಾಚ್ ತುಂಬಾನೇ ಕ್ರೂಷಿಯಲ್ ಇರ್ತದೆ. ಅಲ್ಲಿ ಯಾವ ಕಾರಣಕ್ಕೂ ಸೋಲಂಗಿಲ್ಲ ಇವರು ಅಫ್ಘಾನಿಸ್ತಾನ ವಿರುದ್ಧ. ಅದು ಅಫ್ಘಾನಿಸ್ತಾನ ವಿರುದ್ಧ ಅವರು 295 ಸ್ಕೋರ್ ಮಾಡ್ತಾರೆ. ಆದ್ರೆ ಆಸ್ಟ್ರೇಲಿಯಾದವರು 91 ರನ್ಗೆ 7 ವಿಕೆಟ್ ಹೋಗಿರ್ತದೆ. ಅಲ್ಲಿ ಮ್ಯಾಕ್ಸ್ವೆಲ್ ಬ್ಯಾಟಿಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇನ್ನು 200 ರನ್ ಬೇಕಾಗಿದೆ, 200 ಚಿಲ್ಲರ ರನ್ ಬೇಕಾಗಿದೆ. ಆಗ ಸೊ ಎದುರುಗಡೆ ಇರೋರು ಬರೀ ಬೌಲರ್ಗಳು ಮಾತ್ರ ಇದ್ದಾರೆ. ಆ ಟೈಮಲ್ಲಿ ಇವ್ರು ನಿಂತ್ಕೋತಾರೆ. ಇವರಿಗೆ ಜ್ವರ ಇದೆ, ಹೈಯೆಸ್ಟ್ ಹೀಟು ಮುಂಬೈನಲ್ಲಿ. ಅಂಡ್ ಅವರಿಗೆ ಕ್ರಾಂಪ್ ಸ್ಟಾರ್ಟ್ ಆಗುತ್ತೆ, ಕಾಲು ಪೈನ್ ಸ್ಟಾರ್ಟ್ ಆಗುತ್ತೆ, ಕಾಲು ಹಿಡ್ಕೋತಾ ಇರ್ತದೆ. ಆ ಹೀಟು ತಡ್ಕೊಳಕ್ಕಾಗಲ್ಲ. ಆ ಟೈಮಲ್ಲಿ ಯಾವ ತರ ನಿಂತ್ಕೋತಾರೆ ಅಂದ್ರೆ, ಆಸ್ಟ್ರೇಲಿಯಾಗೆ ಚಾನ್ಸು ಓನ್ಲಿ 1% ಚಾನ್ಸ್ ಗೆಲ್ಲಿಕ್ಕೆ, 99% ಅಫ್ಘಾನಿಸ್ತಾನಕ್ಕೆ ಚಾನ್ಸ್ ಇರ್ತದೆ. ಆದ್ರೆ ಯಾವ ತರ ಕಮಿಟ್ಮೆಂಟ್ ಕೊಡ್ತಾರೆ, ಯಾವ ತರ ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ ಹೇಳಿದ್ರೆ ನಡೆಯಕ್ ಆಗ್ತಾ ಇಲ್ಲ. ಒಂದ್ ಲೆಗ್ ಅಲ್ಲಿ ನಿಂತ್ಕೊಂಡು ಬರೀ 4-6 ಹೊಡಿತಾರೆ, ರನ್ ತಗೊಳಕ್ಕೆ ಆಗಲ್ಲ. ಸಿಂಗಲ್ ರನ್, ಡಬಲ್ ರನ್, ಟ್ರಿಪಲ್ ರನ್ ಇಲ್ವೇ ಇಲ್ಲ. ಎದುರುಗಡೆ ಇರ್ತಕ್ಕಂಥವ್ರು ಬೌಲರ್ ಬರ್ತಾ ಇದ್ದಾರೆ, ಬೌಲರ್ ನಿಲ್ಲಲ್ಲ ಅವರು. ಯಾಕೆಂದ್ರೆ ಇನ್ನೂ ಕೂಡ 200 ಚಿಲ್ಲರ ರನ್ ಬೇಕಾಗಿದೆ, ಆದ್ರೆ ಬರೀ 3 ವಿಕೆಟ್ ಮಾತ್ರ ಇದೆ. ಆ ಟೈಮಲ್ಲಿ ನಿಂತ್ಕೋತಾರೆ, ಯಾವ ತರ ವರ್ಕ್ ಮಾಡ್ತಾರೆ, ಯಾವ ತರ ವರ್ಕ್ ಎಥಿಕ್ಸ್ ಕಮಿಟ್ಮೆಂಟ್ ಕೊಡ್ತಾರೆ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಈ ಮ್ಯಾಚ್ ಅನ್ನು ಯಾರು ಮರೆಯಕ್ಕಾಗಲ್ಲ. ಗ್ಲೆನ್ ಮೆಕ್ಸ್ವೆಲ್ ಯಾವ ತರ ಒಂದು ಮ್ಯಾಚ್ ಅನ್ನ ಗೆಲ್ಲಿಸ್ತಾರೆ ಅಂದ್ರೆ, ಆ ಮ್ಯಾಚ್ ಗೆಲ್ಲದೆ ಇದ್ರೆ ಅವರು ಸೆಮಿಫೈನಲ್ಗೆ ಎಂಟ್ರಿ ಆಗಲ್ಲ. ಅವ್ನು ಫೈನಲ್ಗೆ ಎಂಟ್ರಿ ಆಗಿ ಇಂಡಿಯಾದ ಹೊಡಿತಾರೆ ಅವರು. ಅಲ್ಲಿವರೆಗೂ ತುಂಬಾ ಟಫ್ ಇರ್ತದೆ ಈ ಮ್ಯಾಚ್ ಮಾತ್ರ. ಸೊ ಹೈಯೆಸ್ಟ್ ಕಮಿಟ್ಮೆಂಟ್ ಕೊಡ್ತಾರೆ. ಅಂಡ್ ಪ್ರತಿ ಸಲನೂ ಕೂಡ ಒಂದೊಂದು ಶಾರ್ಟ್ ಹೊಡೆದಾಗಲೂ ಕೂಡ ಮಲಗ್ತಾ ಇರ್ತಾರೆ, ಒಂದೊಂದು ಓಡಕ್ ಆಗ್ತಿರಲ್ಲ. ಅಂಡ್ ತುಂಬಾನೇ ಚಾಲೆಂಜಿಂಗ್ ಬರ್ತದೆ. ಬಟ್ ಆದ್ರೂ ಕೂಡ ಹೈಯೆಸ್ಟ್ ಒಂದು ಕಮಿಟ್ಮೆಂಟ್ ಕೊಡ್ತಾರೆ. ಒಂದು ಎಕ್ಸಾಂಪಲ್ ಇದು. ಈ ತರ ಕಮಿಟ್ಮೆಂಟ್ ಅನ್ನ ಸಾಕಷ್ಟು ಜನ, ಅದು ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಆಗಿರ್ಬೋದು, ತಂದೆಯ ಒಂದು ಡೆಡ್ ಬಾಡಿ ಹಿಡ್ಕೊಂಡು ವಿರಾಟ್ ಕೊಹ್ಲಿ ರಣಜಿ ಮ್ಯಾಚ್ ಅಲ್ಲಿ ಆಟ ಆಡ್ತಾರೆ. ಹಾಗಂತ ಹೇಳಿ ತಂದೆ ಮೇಲೆ ಗೌರವ ಇಲ್ವಾ, ಪ್ರೀತಿ ಇಲ್ವಾ? ಆದ್ರೆ ದೇಶದ ಕರೆ ಅಂತ ಹೇಳ್ಬಿಟ್ಟು, ದೇಶದ ಕರೆ, ಅವರು ತಂದೆಯ ಒಂದು ಡೆಡ್ ಬಾಡಿಗೆ ಒಂದು ಶವ ಸಂಸ್ಕಾರ ಮಾಡೋಕ್ಕಿಂತ ಮುಂಚೆ ಅವ್ರು ಆಟ ಆಡ್ತಾರೆ. ಅದೇ ತರನೇ ಸಚಿನ್ ತೆಂಡೂಲ್ಕರ್ ಅಷ್ಟೇ, ಅವ್ರ ತಂದೆಯ ಒಂದು ಶವ ಸಂಸ್ಕಾರ ಮುಗಿಸಿ ನೆಕ್ಸ್ಟ್ ಡೇನೆ ಅವ್ರು ವರ್ಲ್ಡ್ ಕಪ್ ಮ್ಯಾಚ್ಗೆ ಹೋಗಿ ಸೇರ್ಕೋತಾರೆ. ಅದು ಎಕ್ಸಾಂಪಲ್ ಅಷ್ಟೇ. ಸ್ಮೃತಿ ಮಂದಣ್ಣ ಇತ್ತೀಚೆಗೆ ಒಂದು ವಾರದ ಕೆಳಗೆ 5 ದಿನ ಕೆಳಗಾಗಿರ್ತಕ್ಕಂಥ, ಒಂದು ವಾರ ಆಯ್ತು ಅಂತ ಅನ್ಸುತ್ತೆ. ಸೊ RCB ವಿನ್ ಆಗಿರ್ತಕ್ಕಂತಹ ಕ್ಯಾಪ್ಟನ್. ಇವ್ರದ್ದು ಪರ್ಸನಲ್ ಲೈಫ್ ಅಲ್ಲಿ ಒಂದು ಲವ್ ಬ್ರೇಕಪ್ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಪ್ರಸಿದ್ಧರಾದವರು ಕುಖ್ಯಾತರಾಗ್ತಾರೆ, ಆಮೇಲೆ ಕಳ್ಕೋತಾರೆ. ಲವ್ ಬ್ರೇಕಪ್ ಆಗಿರುತ್ತೆ, ತುಂಬಾ ನೋವಲ್ಲಿದ್ದಾರೆ. ಆದ್ರೂ ಕೂಡ RCB ನ ವಿನ್ ಮಾಡ್ಬೇಕು ಅಂತ ಹೊರಟಾಗ ಇವ್ರ ಲೈಫ್ ಯಾವ ತರ ಪೆಟ್ಟು ಬೀಳುತ್ತೆ ಅಂತ ಹೇಳಿದ್ರೆ, ಅಗೈನ್ ಇವರಿಗೆ 103 ಡಿಗ್ರಿ ಸೆಂಟಿಗ್ರೇಡ್ ಜ್ವರ ಇರ್ತದೆ. ಆ ಜ್ವರದಲ್ಲೂ ಕೂಡ ಯಾರಿಗೂ ಹೇಳಲ್ಲ, ಅವರು ಎಕ್ಸ್ಕ್ಯೂಸ್ ಕೊಡಲ್ಲ, ಕುಂಟನೆಪ ಹೇಳೋದಿಲ್ಲ. ಅವತ್ತು ಕೂಡ ಆಟ ಆಡ್ಬಿಟ್ಟು 87 ರನ್ ಹೊಡಿತಾರೆ. ಓಕೆ, ಸೊ ಡೆಲ್ಲಿ ಮೇಲೆ ತುಂಬಾ ಟೈಟ್ ಇರ್ತದೆ ಮ್ಯಾಚ್, ಕ್ಲೋಸ್ ಫಿನಿಶ್ ಆಗುತ್ತೆ. ಆ ಮ್ಯಾಚ್ ಅನ್ನ ವಿನ್ ಆಗ್ಲಿಕ್ಕೆ ಸಪೋರ್ಟ್ ಮಾಡ್ತಾರೆ. 103 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಮಲಗೋದೇ ಕಷ್ಟ, ಹಾಸ್ಪಿಟಲ್ ಇರ್ಬೇಕು. ಅಂತದ್ರಲ್ಲಿ ಇವರು ಆಟ ಆಡ್ಬಿಟ್ಟು ಗೆಲ್ಲಿಸ್ತಾರೆ. ಪರ್ಸನಲಿ ಎಷ್ಟೇ ನೋವಿದ್ರು ಕೂಡ, ಮಾನಸಿಕವಾಗಿ ನೋವಿದೆ, ದೈಹಿಕವಾಗಿ ನೋವಿದೆ, ಆದ್ರೆ ಕಮಿಟ್ಮೆಂಟ್ ಫಾರ್ ದೇಶ ಅಥವಾ ಟೀಮ್ಗೋಸ್ಕರ ನಿಂತ್ಕೋತಾರೆ. ಓಕೆ, ಮೈ ಫೇವರೇಟ್. ಈ ಸ್ಟೋರಿನ ಎಷ್ಟು ಸಲ ಹೇಳಿದಿನ ಗೊತ್ತಿಲ್ಲ. ಇದೆಲ್ಲದನ್ನು ಕೂಡ ನಿಮ್ಮ ಲೈಫ್ಗೆ ನೀವು ನೋಡ್ತಾ ಹೋಗಿ, ನಾನು ಎಲ್ಲೆಲ್ಲಿ ಎಕ್ಸ್ಕ್ಯೂಸ್ ಕೊಟ್ಟಿದ್ದೀನಿ, ನಾನು ಎಲ್ಲೆಲ್ಲಿ ಸಣ್ಣ ಪುಟ್ಟಕ್ಕೆ ರೀಸನ್ ಕೊಡ್ತಾ ಇದ್ದೀನಿ, ಮಳೆ ಬಂತು ಅಂತನೋ, ಅಥವಾ ನನಗೆ ನೆಗಡಿ ಆಗಿದೆ, ತಲೆನೋವಾಗಿದೆ, ನೀವೇನಾದ್ರೂ ಹೆಡೇಕ್ ಆಗಿದೆ ಅಂತೇಳಿ ನೀವು ರೀಸನ್ ಹೇಳಿದ್ರೆ, ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ರೆ, ನೀವು ಡೌನ್ ಲೈನು ನೆಗಡಿ ಆಯ್ತು ಅಂತ ಅವ್ರು ಮೀಟಿಂಗ್ ಕ್ಯಾನ್ಸಲ್ ಮಾಡ್ತಾರೆ. ಎಕ್ಸಾಂಪಲ್ ಹೇಳ್ತಿರೋದು ನಾನು ನಿಮಗೆ. ಹಾಗಾಗಿ ನಾನು ಎಲ್ಲೆಲ್ಲಿ ನನ್ನ ಕಮಿಟ್ಮೆಂಟ್ ಮಿಸ್ ಮಾಡ್ಕೋತಾ ಇದ್ದೀನಿ, ಅದಕ್ಕೋಸ್ಕರ ನನ್ನ ಸಕ್ಸಸ್ ಯಾಕೆ ಲೇಟ್ ಆಗಿದೆ, ಅಥವಾ ನನ್ನ ಸಕ್ಸಸ್ ಯಾಕೆ ದೂರ ಆಗ್ತಾ ಇದೆ ಅನ್ನೋದನ್ನ ನೀವು ನೋಡ್ಕೋಬೇಕಾಗುತ್ತೆ. ಮೈಕಲ್ ಫೆಲ್ಪ್ಸ್ ಸಲ್ಯೂಟ್ ಹೊಡಿಬೇಕು ಇವರಿಗೆ. ಯಾಕೆ ಅಂತ ಹೇಳಿದ್ರೆ 29 ಮೆಡಲ್ ಅನ್ನ ವಿನ್ ಆಗಿದ್ದಾರೆ. ಅದರಲ್ಲಿ 23-24 ಗೋಲ್ಡ್ ಮೆಡಲ್ ವಿನ್ ಆಗಿದ್ದಾರೆ. ಒಲಿಂಪಿಕ್ ಅಲ್ಲಿ ಒಂದು ದೇಶ ಮಾಡಕ್ ಆಗದಿರೋ ಸಾಧನೆ ಒಬ್ಬ ವ್ಯಕ್ತಿ ಮಾಡಿದ್ದಾರೆ. ಈ ತರ ಅಪರೂಪದ ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿ ಒಂದ್ಸಲ ಅನೌನ್ಸ್ ಮಾಡ್ತಾರೆ. ಮಾರ್ಕ್ ಸ್ಪಿಟ್ಜ್ ಅನ್ನೋರು ಒಂದ್ಸಲ 7 ಗೋಲ್ಡ್ ಮೆಡಲ್ ವಿನ್ ಆಗಿರ್ತಾರೆ ಸ್ವಿಮ್ಮಿಂಗ್ ಅಲ್ಲಿ.
ಅದನ್ನ ಬ್ರೇಕ್ ಮಾಡ್ತೀನಿ ಅಂತ ಇವ್ರು ಹೇಳ್ತಾರೆ. 8 ಗೋಲ್ಡ್ ಮೆಡಲ್ ವಿನ್ ಆಗ್ತೀನಿ 2008 ಒಲಿಂಪಿಕ್ಸ್ ಅಲ್ಲಿ, ಬೀಜಿಂಗ್ ಒಲಿಂಪಿಕ್ಸ್ ಅಲ್ಲಿ ಅಂತ ಹೇಳ್ತಾರೆ. ಅದನ್ನ ಹೇಳೋ ಅವಶ್ಯಕತೆ ಇದ್ದಿಲ್ಲ. ಆದ್ರೆ ಇವರು ಅನ್ಕಂಫರ್ಟಬಲ್ ಆಗ್ಬೇಕು ಅಂತ ಹೇಳಿ ಡಿಕ್ಲೇರ್ ಮಾಡ್ತಾರೆ. ಡಿಕ್ಲೇರ್ ಮಾಡ್ಬಿಟ್ಟು ಇನ್ನು 4 ವರ್ಷ ಸುಮ್ಮನೆ ಇರೋದಿಲ್ಲ. ಅದಕ್ಕಿಂತ ಹಿಂದೆ ಸಾಕಷ್ಟು ಮೆಡಲ್ ವಿನ್ ಆಗಿರ್ತಾರೆ. ಆ 4 ವರ್ಷ ಕಂಟಿನ್ಯೂಸ್ ಡೈಲಿ 12 ಗಂಟೆ ಅವರು ನೀರಲ್ಲಿ ಇರ್ತಾರೆ. ಅವ್ರು ಚೆಕ್ ಮಾಡ್ತಾರೆ, ಮಾರ್ಕ್ ಸ್ಪಿಟ್ಸ್ ಏನಿದಾರಲ್ವಾ, 7 ಗೋಲ್ಡ್ ಮೆಡಲ್ ವಿನ್ ಆಗಿದ್ರಲ್ವಾ, ಅವ್ರು ಏನ್ ಮಾಡ್ತಾ ಇದ್ರು, ಅವರ ಒಂದು ಪ್ರಾಕ್ಟೀಸ್ ಅನ್ನ ಬ್ರೇಕ್ ಮಾಡ್ಬೇಕು, ಅವರ ಹಾರ್ಡ್ ವರ್ಕ್ ಅನ್ನ ಬ್ರೇಕ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗುತ್ತೆ. ಅವ್ರು 10 ಗಂಟೆ ಪ್ರಾಕ್ಟೀಸ್ ಮಾಡ್ತಿದ್ರು ಅಂತ ಹೇಳಿ, ಇವ್ರು 12 ಗಂಟೆ ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರು ಡಯಟ್ ಗಿಂತ ಎಕ್ಸ್ಟ್ರಾ ಡಯಟ್ ಮಾಡ್ತಾರೆ ಇವರು. ಅಂದ್ರೆ ಅಲ್ಲಿ ಕಂಪ್ಯಾರಿಸನ್ ಕಾಂಪಿಟೇಷನ್ಗೋಸ್ಕರ ಅಲ್ಲ, ಇನ್ಸ್ಪಿರೇಷನ್ಗೋಸ್ಕರ. ಆ ತರ ಮಾಡಿ ಆ ಟೈಮಲ್ಲಿ ಅವರಿಗೆ ಆಕ್ಸಿಡೆಂಟ್ ಆಗುತ್ತೆ. ಬರೀ ಕೈನಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ, ಈಜನ್ನ ಕಾಲ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಜ್ವರ ಆಗಿದ್ರು ಕೂಡ ಅವರು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಕಣ್ಣಿಗೆ ಎಫೆಕ್ಟ್ ಆಗುತ್ತೆ. ಆದ್ರೂ ಕೂಡ ಎವ್ರಿ ಡೇ ಅವರು 12 ಅವರ್ಸ್ ಅವ್ರು ನಿಂತ್ಕೋತಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಅಂಡ್ 2008 ಒಲಿಂಪಿಕ್ ಅಲ್ಲಿ ಅವರು 8 ಗೋಲ್ಡ್ ಮೆಡಲ್ ಅನ್ನು ವಿನ್ ಆಗ್ತಾರೆ. 8ನೇ ಗೋಲ್ಡ್ ಮೆಡಲ್ ವಿನ್ ಆಗಕ್ಕಿಂತ ಮುಂಚೆ ಅವ್ರಿಗೆ ಕಣ್ಣಿಗೆ ಏನೋ ಎಫೆಕ್ಟ್ ಆಗುತ್ತೆ, ಸ್ಪೆಕ್ಟ್ ಎಲ್ಲ ಕಿತ್ಕೊಂಡು ಹೋಗುತ್ತೆ. ಕಣ್ಣು ಕಾಣದೇ ಇದ್ರು ಕೂಡ ಕಣ್ಣು ಮುಚ್ಕೊಂಡು ಬಂದು ರೀಚ್ ಆಗ್ತಾರೆ. ರೀಚ್ ಆದಾಗ ಗೊತ್ತಾಗುತ್ತೆ 8 ಗೋಲ್ಡ್ ಮೆಡಲ್ ಅನ್ನ ಅವರು ವಿನ್ ಆಗಿ ವರ್ಲ್ಡ್ ರೆಕಾರ್ಡ್ ನ ಕ್ರಿಯೇಟ್ ಮಾಡಿದ್ದಾರೆ ಅಂತೇಳಿ. ಇದು ನಿಜವಾಗ್ಲೂ ಆಗಿರ್ತಕ್ಕಂಥದ್ದು. ಕೊನೆ ಕೇಳ್ತಾರೆ, ಸೊ ಇನ್ ಮುಂದೆ ನಿಮ್ ಪ್ಲಾನ್ ಏನು ಅಂತೇಳಿ. ಅವ್ರು ಹೇಳ್ತಾರೆ, ಇನ್ ಮುಂದೆ ನನ್ನ ಪ್ಲಾನ್ ಏನು ಅಂದ್ರೆ ಜಗತ್ತನ್ನ ನೋಡ್ತೀನಿ. ಇನ್ ಮುಂದೆ ನಾನು ನನ್ನ ಡಯಟ್ ನ ಸಣ್ಣದಾಗಿ ಬ್ರೇಕ್ ಮಾಡಿ ಐಸ್ ಕ್ರೀಮ್ ತಿಂತೀನಿ, ನನ್ನ ಫೇವ್ರೇಟ್ ನಾನು ಸ್ವೀಟ್ ತಿಂತೀನಿ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿವರೆಗೂ ಜಗತ್ತನ್ನೇ ನೋಡಿರಲ್ಲ ಅವ್ರು. ಅಷ್ಟು ಸಲ ಅವ್ರು ನೀರಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಸೊ ಸ್ನೇಹಿತರೆ, ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅವರ ರೆಕಾರ್ಡ್ ನ ಬ್ರೇಕ್ ಮಾಡ್ಬೇಕು ಕಾಂಪಿಟೇಷನ್ ಅವ್ರದ್ದು ಅಂತ ಹೇಳಿದ್ರೆ, ಅದಕ್ಕಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಡಯಟ್ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಅವರು ಹಾರ್ಡ್ ವರ್ಕ್ ಮಾಡ್ತಾರೆ, ಅದೇ ತರನೇ ತ್ಯಾಗ ಮಾಡ್ತಾರೆ. ಅಂಡ್ ಈಸಿ ಅಲ್ಲ, ಯಾವುದೇ ಒಂದು ದೇಶ ಒಂದು ಮೆಡಲ್, ಬ್ರಾಂಜ್ ಮೆಡಲ್ ವಿನ್ ಆದ್ರೂ ಸೆಲೆಬ್ರೇಟ್ ಮಾಡ್ತಾರೆ. ಅಂತದನ್ನ ಇವ್ರು ಡಿಕ್ಲೇರ್ ಮಾಡ್ತಾರೆ, ಜಗತ್ತಿಗೆ ಗೊತ್ತಾಗತ್ತಾರ. ಅದ್ ತಕ್ಕಂತೆ ಹಾರ್ಡ್ ವರ್ಕ್ ಮಾಡ್ತಾರೆ. ಎಷ್ಟೋ ಸಲ ಡಾಕ್ಟರ್ ಹೇಳ್ತಾರೆ ನೀವು ಪ್ರಾಕ್ಟೀಸ್ ಮಾಡಂಗಿಲ್ಲ ಅಂತ ಹೇಳಿ, ಆದ್ರೂ ಬಿಡೋದಿಲ್ಲ, ಅವ್ರು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಾರೆ. ಇದು ನಮಗೆ ತುಂಬಾ ಇನ್ಸ್ಪಿರೇಷನ್ ಆಗ್ಬೇಕು. ಇದು ನಿಜವಾಗ್ಲೂ ಆಗಿರ್ತಕ್ಕಂಥದ್ದು. ಈ ತರ ನಾನು ಡೆಮೋಗೆ ನಾನು ಪ್ರಾಕ್ಟೀಸ್ ಮಾಡಿದ್ದೆ ಅದಲ್ಲಿ, ಈ ತರ ನಾನು ಸ್ಕಿನ್ ಕೇರ್ಗೆ, ಪ್ರಾಡಕ್ಟ್ಗೆ, ಅದೇ ತರ ವೆಲ್ನೆಸ್ ಪ್ರಾಡಕ್ಟ್ ಆಗಿರ್ಬೋದು, ಅಥವಾ ಸಿಸ್ಟಮ್ ಬಗ್ಗೆ ಆಗಿರ್ಬೋದು, ಅಥವಾ ಏನೆಲ್ಲ ನಮಗೆ ಇಲ್ಲಿ ಸ್ಕಿಲ್ ಅನ್ನ ನಾವು ಡೆವಲಪ್ ಮಾಡಬೇಕಾಗಿದೆ. ಇಷ್ಟೆಲ್ಲ ಒಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ಈ ತರ ಪ್ರತಿಯೊಂದ್ರ ಬಗ್ಗೆನೂ ನಾನು ಹಠಕ್ಕೆ ಬಿದ್ದು ಸ್ಕಿಲ್ ಡೆವಲಪ್ ಮಾಡ್ಕೊಂಡಿದ್ದೆ. ಅದಲ್ಲಿ ಹಠಕ್ಕೆ ಬಿದ್ದು ನಾನು ಹೋಮ್ ಮೀಟಿಂಗ್ ಎಫೆಕ್ಟಿವ್ ಮಾಡ್ತೀನಿ, ಡೆಮೋ ಎಫೆಕ್ಟಿವ್ ಮಾಡ್ತೀನಿ, ನಾನು ಫಾಲೋ ಅಪ್ ಅಲ್ಲಿ ಎಕ್ಸ್ಪರ್ಟ್ ಆಗ್ತೀನಿ, ಕ್ಲೋಸಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗ್ತೀನಿ. ಯಾರೆಲ್ಲ ಇವತ್ತು ಲೀಡರ್ ನೋಡ್ತಿದ್ದೀರಾ, ಗಣೇಶ್ ದೇವಡಿಗ, ಸಂತೋಷ್ ಶೆಟ್ಟಿ, ವಿಜಯಲಕ್ಷ್ಮಿ ರೆಡ್ಡಿ ಮೇಡಮ್, ನಟರಾಜ್ ಸರ್, ಇವರೆಲ್ಲರೂ ಕೂಡ ಏನು ವಿಶೇಷ ಅಂತ ಹೇಳಿದ್ರೆ, ಇವ್ರಿಗೆ ಯಾರಿಗೂ ಮಾತಾಡಕ್ ಬರ್ತಿದ್ದಿಲ್ಲ, ಇವ್ರು ಯಾರು ಲೀಡರ್ ಆಗಿರ್ಲಿಲ್ಲ. ಬಟ್ ತುಂಬಾ ಅವ್ರಿಗೆ ಡ್ರೀಮ್ ದೊಡ್ಡದಾಗಿತ್ತು, ಗೋಲ್ ತುಂಬಾ ದೊಡ್ಡದಾಗಿತ್ತು, ಬ್ಯಾಕ್ ಗ್ರೌಂಡ್ ಇದ್ದಿಲ್ಲ ಇವರಿಗೆ, ಆದ್ರೆ ಕಮಿಟ್ಮೆಂಟ್ ಕೊಟ್ಟಿದ್ದು, ಕಲಿಕೆಗೆ ಕಮಿಟ್ಮೆಂಟ್ ಕೊಟ್ಟರು. ಇವತ್ತು ನಿಮ್ಗೆಲ್ಲ ಅನ್ಸುತ್ತೆ ಸಂತೋಷ್ ಶೆಟ್ಟಿ, ಗಣೇಶ್ ದೇವಡಿಗ ಸರ್ ಇಷ್ಟೊಂದು ಒಳ್ಳೆ ಟ್ರೈನಿಂಗ್ ಕೊಡ್ತಾ ಇದಾರೆ ಅಂತ ಹೇಳಿ. ಸಂತೋಷ್ ಶೆಟ್ಟಿ ಹೇಳ್ತಾ ಇರ್ತಾನೆ, 20 ವರ್ಷದಲ್ಲಿ ಒಂದು ಟ್ರೈನಿಂಗು ಮಿಸ್ ಮಾಡಿಲ್ಲ ನಾನು ಅಂತ ಹೇಳಿ. ಇದು ಫ್ಯಾಕ್ಟ್, ನಾವು ನೋಡಿದೀವಿ ಕೂಡ. ಗಣೇಶ್ ದೇವಡಿಗ ಇಷ್ಟೊಂದು ಚೆನ್ನಾಗಿ ಅವ್ನು ಟ್ರೈನಿಂಗ್ ಕೊಡ್ತಾನೆ. ಇವತ್ತು ಅವ್ನು SSLC ಫೇಲ್ ಆಗಿದ್ರು ಕೂಡ ದೊಡ್ಡ ದೊಡ್ಡ ಆಫೀಸರ್ಗಳು ಇವತ್ತು ಅವ್ನು ಟ್ರೈನಿಂಗ್ ಅಟೆಂಡ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ, ಅದ್ ಕಾರಣ ಸುಮಾರು 150 ಸಲ ಅವ್ನು ಬೆಂಗಳೂರಿಗೆ ಬಂದಿದ್ದಾನೆ, ಶಿವಮೊಗ್ಗದಿಂದ ಟ್ರೈನಿಂಗ್ ನ ಅಟೆಂಡ್ ಆಗ್ಲಿಕ್ಕೆ. ಈ ತರ ಕಮಿಟ್ಮೆಂಟ್ ನಾನು ಅಷ್ಟೇ 1000 ಟ್ರೈನಿಂಗ್ ಅಟೆಂಡ್ ಆಗಿದ್ದೀನಿ, ಅದಕ್ಕೆ 1000 ಟ್ರೈನಿಂಗ್ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಸ್ನೇಹಿತರೆ, ನನ್ನ ಒಂದು ಕಮಿಟ್ಮೆಂಟ್ ಯಾವ ತರ ಇರಬೇಕು. ಎಸ್ಪೆಷಲಿ ಇವಾಗ ಸಿಸ್ಟಮ್ ತುಂಬಾ ಚೆನ್ನಾಗಿದೆ, ಈ ಸಿಸ್ಟಮ್ ಅನ್ನು ಫಾಲೋ ಮಾಡ್ಬೇಕಾಗಿದೆ. ಇಲ್ಲಿ ಈಸಿಯಾಗಿ ಸಿಗ್ತಾ ಇದೆ. ಇಲ್ಲಿ ನೋಡಿ, ಮೊದಲೆಲ್ಲ ಮಾರ್ನಿಂಗ್ ಕ್ಲಾಸ್ಗಳಿಗೆ ಫಿಸಿಕಲ್ ಬರಬೇಕಿತ್ತು. ನಮ್ಮ ರಾಮಮೂರ್ತಿ ಬೆಸ್ಟ್ ಎಕ್ಸಾಂಪಲ್. ಹೊಸಕೋಟೆಯಿಂದ ಆಚೆ ಸುಮಾರು 100 ಕಿಲೋಮೀಟರ್ ದೂರದಿಂದ ಬೆಳಗ್ಗೆ ಅವರು 5:15 ಇಲ್ಲಿ ಇರ್ಬೇಕು ಅಂತ ಹೇಳಿದ್ರೆ 4 ಗಂಟೆ 3 ಗಂಟೆಗೆ ಎದ್ಬಿಟ್ಟು ಬರ್ತಾ ಇದ್ರು. ಮತ್ತೆ ನೈಟ್ ಅಟೆಂಡ್ ಆಗ್ಬೇಕು ಅಂತ ಹೇಳಿದ್ರೆ ನೈಟ್ ಕೂಡ ಅಟೆಂಡ್ ಆಗ್ತಿದ್ರು ವಿಜಯನಗರದಲ್ಲಿ. ಓಕೆ, ಸುಮಾರು 60 ಕಿಲೋಮೀಟರ್ ಇಂದ ಬರ್ತಿದ್ರು, ಹೋಗ್ಬಿಟ್ಟು 2 ಗಂಟೆ ನಿದ್ದೆ ಮಾಡಿ ಮತ್ತೆ ನಡ್ಕೊಂಡು ಹೋಗ್ತಿದ್ರು ಆ ಕಾಡಂತ ಜಾಗದಲ್ಲಿ. ಮತ್ತೆ ಅವರು ಯಾವತ್ತೂ ಎಕ್ಸ್ಕ್ಯೂಸ್ ಕೊಡ್ತಿದ್ದಿಲ್ಲ. ಡೇ ಎಲ್ಲ ಅವ್ರು ಹಾರ್ಡ್ ವರ್ಕ್ ಮಾಡಿ ಫೀಲ್ಡ್ ವರ್ಕ್ ಮಾಡ್ತಿದ್ರು, ಡೆಮೋ ಮಾಡ್ತಿದ್ರು, ಬೆಳಗ್ಗೆ ನೈಟು ಕ್ಲಾಸ್ ಅಟೆಂಡ್ ಆಗ್ತಿದ್ರು. ಅದಕ್ಕೆ ಅವರು ಲೀಡರ್ ಆಗಿದ್ದು. ಸೊ ಹಾಗಾಗಿ ಆ ಕಮಿಟ್ಮೆಂಟ್ ಕೊಡೋದು ಇಂಪಾರ್ಟೆಂಟ್. ಈಗೆಲ್ಲ ಆನ್ಲೈನ್ ಸಿಕ್ಕಾಬಟ್ಟೆ ಇದೆ, ಕ್ಲಾಸ್ ನ ಅಟೆಂಡ್ ಆಗ್ಬೇಕಾಗಿದೆ. ಓಕೆ, ಸೊ ವಾಟ್ ವೇಕ್ಸ್ ಮೀ ಅಪ್, ನನ್ನ ಏನು ಹೇಳಿಸ್ತಾ ಇದೆ ನನಗೆ ಅಂತ ಹೇಳಿದ್ರೆ, ಖಂಡಿತ ಅಲಾರಾಮ್ ನನ್ನ ಹೇಳಿಸ್ತಾ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ನನ್ನ ಮಿಷನ್ ನನ್ನನ್ನು ಹೇಳಿಸ್ತಾ ಇದೆ, ನನ್ನ ವಿಷನ್ ನನ್ನ ಹೇಳಿಸ್ತಾ ಇದೆ, ನನ್ನ ಗೋಲ್ ನನ್ನನ್ನು ಹೇಳಿಸ್ತಾ ಇದೆ. ಓಕೆ, ನಿಮ್ಮನ್ನು ಪ್ರಶ್ನೆ ಹಾಕೊಳ್ಳಿ, ನಿಮಗೆ ಅಲಾರಾಮ್ ಹೇಳಿಸ್ಬೇಕಾ ಅಥವಾ ಇನ್ಯಾರಾದ್ರೂ ಮೋಟಿವೇಶನ್ ಮಾಡ್ಬೇಕಾ? ನಿಮಗೇನಾದ್ರೂ ನಿಮ್ ಕಾರು, ಮನೆ, ದುಡ್ಡು ಅಷ್ಟೇ ಮೋಟಿವೇಶನ್ ಮಾಡ್ತಾ ಇದ್ರೆ ನೀವು ದೊಡ್ಡದಾಗಿ ನೀವು ಇನ್ಸ್ಪೈರ್ ಆಗಲ್ಲ, ದೊಡ್ಡದಾಗಿ ಟೀಮ್ ಕಟ್ಟಕ್ಕಾಗಲ್ಲ, ಸಾಮ್ರಾಜ್ಯ ಕಟ್ಟಕ್ಕಾಗಲ್ಲ. ನಿಮಗೆ ನಿಮ್ಮ ಮಿಷನ್ ಏನು, ಎಷ್ಟು ಜನಕ್ಕೆ ನೀವು ಹ್ಯಾಪಿನೆಸ್ ಕೊಡಿಸ್ಬೇಕು ಅಂತ ಇದ್ದೀರಾ, ಲೀಡರ್ನ ಕ್ರಿಯೇಟ್ ಮಾಡ್ಬೇಕು ಅಂತ ಇದ್ದೀರಾ, ಎಷ್ಟು ಜನನ ಲಕ್ಷಾಧಿಪತಿಗೆ ಕ್ರಿಯೇಟ್ ಮಾಡ್ಬೇಕು ಅಂತ ಇದ್ದೀರಾ, ಎಷ್ಟು ಜನಕ್ಕೆ ನೀವು ಆರೋಗ್ಯ ಭಾಗ್ಯ ಕೊಡ್ಬೇಕು ಅಂತ ಇದ್ದೀರಾ, ಎಷ್ಟು ಜನಗಳ ಕಣ್ಣೀರು ಹೊಡಿಸ್ಬೇಕು ಅಂತ ಇದ್ದೀರಾ, ಎಷ್ಟು ಜನಕ್ಕೆ ಆಜಾದಿ ಭಾಗ್ಯ ಕೊಡಿಸ್ಬೇಕು ಅಂತ ಇದ್ದೀರಾ. ಎಲ್ಲದೂ ಕೂಡ ಸಾಧ್ಯ ಇದೆ ಈ ಬಿಸ್ನೆಸ್ ಅಲ್ಲಿ. ನಿಮ್ಮ ವಿಷನ್ ಏನು? ಸಮೀರ್ ಸರ್ ವಿಷನ್ಗೆ ನಿಮ್ದು ವಿಷನ್ ಮ್ಯಾಚ್ ಆಗ್ತಿದೆಯಾ ಅಂತ ನೀವು ಪ್ರಶ್ನೆ ಹಾಕೊಳ್ಳಿ. ನಿಮ್ಮ ಗೋಲ್ ಏನು? ಓಕೆ, ನಿಮ್ಮ ಗೋಲು, ನೀವು ಯಾವತ್ತು ನಿಮ್ಮ ಟೀಮ್ ನಲ್ಲಿ
ಓಕೆ, ಒಂದು 50 ಜನ ಡೆಮೋ ಮಾಡೋರ್ನ ಕ್ರಿಯೇಟ್ ಮಾಡ್ತೀರಾ. ಓಕೆ, ಒಂದು 100 ಜನ ಪ್ರೆಸೆಂಟೇಷನ್ ಮಾಡೋರ್ನ ಕ್ರಿಯೇಟ್ ಮಾಡ್ತೀರಾ. ಆ ತರ ನೀವು ಕ್ರಿಯೇಟ್ ಮಾಡಿದ್ದೇ ಆದಲ್ಲಿ, ನಿಮ್ಮ ಗೋಲ್ ಅದಾಗಿದ್ದೇ ಆದಲ್ಲಿ, ಅದೇ 50 ಜನ 100 ಜನ ಕಾರ್ ಅಚೀವರ್ಸ್ ಆಗ್ತಾರೆ, ಅವರೇನೆ ಫಾಲ್ಟಿ ಅಚೀವರ್ಸ್ ಆಗ್ತಾರೆ, ಅವರೇನೆ ಎಲ್ಲದೂ ಕೂಡ ಸಾಧನೆ ಮಾಡ್ತಾರೆ. ಇದೆಲ್ಲ ಮಾಡ್ಲಿಕ್ಕೆ ನೀವು ಫುಲ್ ಟೈಮ್ ಬರ್ಬೇಕು ಅಂತೇನಿಲ್ಲ, ನೀವು ಜಾಬ್ ಬಿಟ್ಟು ಬರ್ಬೇಕು ಅಂತೇನಿಲ್ಲ, ನಿಮ್ಮ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ ಅದನ್ನ ಬಿಟ್ಟು ಬರ್ಬೇಕು ಅಂತೇನಿಲ್ಲ. ತುಂಬಾ ಜನ ಈ ಬಿಸ್ನೆಸ್ ಅಲ್ಲಿ ಪಾರ್ಟ್ ಟೈಮ್ ಅಲ್ಲೇ ದೊಡ್ಡ ದೊಡ್ಡ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ತುಂಬಾ ವೇಗವಾಗಿ ಬೆಳೀತಾ ಇದ್ದಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಬಟ್ ಕಮಿಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಓನರ್ಶಿಪ್ ಮೆಂಟಾಲಿಟಿ ತುಂಬಾ ಇಂಪಾರ್ಟೆಂಟ್. ನಮ್ಮಲ್ಲಿ ಸುರೇಶ್ ವಿ ಅಂತ ಇದ್ದಾರೆ, ಓಂಕಾರ್ ಗೋವಿಂದರಾಜ್ ಅವ್ರ ಬ್ರದರ್. ಅವರು ಆ ಕಟಿಂಗ್ ಶಾಪ್ ನಡೆಸ್ತಾ ಇದ್ದಾರೆ, ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಇದೆ. ಆದ್ರೂ ಕೂಡ ಪಾರ್ಟ್ ಟೈಮ್ ಅಲ್ಲಿ ಮಂಗಳವಾರ ಫುಲ್ ಡೇ ವರ್ಕ್ ಮಾಡ್ತಾರೆ, ಉಳಿದಿರೋ ಟೈಮ್ ಅಲ್ಲಿ ಮಧ್ಯಾಹ್ನ ಫ್ರೀ ಇರೋ ಟೈಮ್ ಅಲ್ಲಿ ಆ ವ್ಯಕ್ತಿ ವರ್ಕ್ ಮಾಡೋದ್ರ ಮುಖಾಂತರ ಇವತ್ತು ತಿಂಗಳಿಗೆ 40,000, 50,000, 60,000 ರಿಟೇಲ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಮಂತ್ ಅಲ್ಲಿ ಸೀನಿಯರ್ ಡೈರೆಕ್ಟರ್ ಆಗಿದ್ದಾರೆ. ಟೀಮ್ ಕಡಿಮೆ ಇದೆ, ಬಟ್ ರಿಟೇಲಿಂಗ್ ಮುಖಾಂತರ ತುಂಬಾ ದೊಡ್ಡ ಮಿರಾಕಲ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅವ್ರದ್ದು ಒಂದು ವಿಡಿಯೋ ಕೂಡ ಇದೆ, ಸೊ ನೀವು ನೋಡ್ಬೋದು ಯೂಟ್ಯೂಬ್ ಅಲ್ಲಿ. ತುಂಬಾನೇ ಪ್ರಾಡಕ್ಟ್ ಅಲ್ಲಿ ಎಕ್ಸ್ಪೋರ್ಟ್ ಆಗಿದ್ದಾರೆ. ಟ್ರೈನಿಂಗ್ ಅಟೆಂಡ್ ಆಗೋದು, ಪ್ರಾಡಕ್ಟ್ ಅಲ್ಲಿ ತಿಳ್ಕೊಳ್ಳೋದು, ಎಕ್ಸ್ಪೋರ್ಟ್ ಆಗೋದು, ಡೆಮೋನ ತಿಳ್ಕೊಳ್ಳೋದು, ಅಂಡ್ ಫೀಲ್ಡಿಗೆ ಹೋಗೋದು. ಫೀಲ್ಡಿಗೆ ಹೋಗ್ಬಿಟ್ಟು ಅದನ್ನ ಡೂಪ್ಲಿಕೇಟ್ ಕೂಡ ಮಾಡ್ತಾ ಇದ್ದಾರೆ. ಈಗ ಟೀಮ್ ಕೂಡ ಬರ್ತಾ ಇದೆ. ಸೊ ಅದೇ ತರ ಸಾಕಷ್ಟು ಜನ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಶಿವಕುಮಾರ್ ಹಿರೇಮಠ್ ಸರ್ ಅಂತ ಇದ್ದಾರೆ. ಅವರು ಅಷ್ಟೇ ಪಾರ್ಟ್ ಟೈಮ್ ಅಲ್ಲಿ ಅವರು ಅಷ್ಟೇ 50,000, 60,000, 70,000 ಗಟ್ಟಲೆ ಅವ್ರು ರಿಟೇಲ್ ಮಾಡ್ತಾ ಇದ್ದಾರೆ. ಟೀಮ್ ಇರ್ಲಿಲ್ಲ, 5 ವರ್ಷ ಟೀಮ್ ಇಲ್ಲ. ಆದ್ರೆ ಸೇವೆ ಅಂತ ಮಾಡ್ತಾ ಹೋದ್ರು, ಜನಗಳಿಗೆ ಪ್ರಾಡಕ್ಟ್ ಅನ್ನ ರಿಸಲ್ಟ್ ಅನ್ನು ಕೊಡಿಸ್ತಾ ಹೋದ್ರು, ಪ್ರಾಡಕ್ಟ್ ಅನ್ನ ರಿಸಲ್ಟ್ ಅನ್ನು ಕೊಡಿಸಿ ತುಂಬಾ ಇನ್ಸ್ಪೈರ್ ಆದ್ರು, ತುಂಬಾ ಎಕ್ಸೈಟ್ ಆದ್ರು. ಹಾಗಾಗಿ ಅವ್ರೆಲ್ಲರನ್ನೂ ಕೂಡ ಇವತ್ತು ಬಿಸ್ನೆಸ್ ಕರ್ಕೊಂಡ್ ಬರ್ತಾ ಇದ್ದಾರೆ, ಅವ್ರನ್ನ ಎಜುಕೇಶನ್ಗೆ ಅಟೆಂಡ್ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಲಾಸ್ಟ್ ಮಂತ್ ಅಲ್ಲಿ ಅವರು ಒಂದು ಟೀಮ್ ಕಟ್ಟಿ ಅಚೀವ್ಮೆಂಟ್ ಕೂಡ ಆದ್ರು, ತುಂಬಾ ಗ್ರೋತ್ ಕಡೆ ಹೋಗ್ತಿದ್ದಾರೆ. ಇವ್ರದ್ದು ಎಕ್ಸಾಂಪಲ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇವರೆಲ್ಲರೂ ಪಾರ್ಟ್ ಟೈಮ್ ಅಲ್ಲಿ ಬೆಳೀತಾ ಇದ್ದಾರೆ. ಸೊ ಫ್ರೆಂಡ್ಸ್, ನಾವೆಲ್ಲರೂ ಪ್ರಶ್ನೆ ಹಾಕೋಬೇಕಾಗಿದೆ ಏನು ಅಂತ ಹೇಳಿದ್ರೆ, ಸೊ ಈಗ ನಮ್ಮ ಪ್ರಶ್ನೆ ಏನು ಹಾಕೋಬೇಕಾಗಿದೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಒಂದು ಮೋದಿ ಕೇರ್ನ ಅವಕಾಶದಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ, ಓಕೆ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಮುಖ್ಯವಾಗಿ ನನ್ನ ಗಮನ ಯಾವ ಕಡೆ ಇದೆ. ಎಕ್ಸಾಂಪಲ್, ಈಗ ನಾನು ಓನರ್ಶಿಪ್ ಮೆಂಟಾಲಿಟಿಯಿಂದ ಈ ಬಿಸ್ನೆಸ್ ಅನ್ನ ಮಾಡಿದ್ದೆ ಆದಲ್ಲಿ, ನಾನು ಡೆಫಿನೆಟ್ಲಿ ಬೆಳಿಲಿಕ್ಕೆ ಎಲ್ಲ ಒಂದು ವಿಪುಲವಾದ ಅವಕಾಶ ಇದೆ. ನಾನು ನನ್ನ ಜಾಬ್ಗೆ ನಾನು ಹೈಯೆಸ್ಟ್ ಕಮಿಟ್ಮೆಂಟ್ ಕೊಡ್ತಾ ಇದ್ದೀನಿ, ಕೊಡ್ಲೇಬೇಕು. ಯಾರು ಜಾಬ್ ಅನ್ನು ನೆಗ್ಲೆಕ್ಟ್ ಮಾಡೋದು ಬೇಡ. ನನ್ನ ಅಂಗಡಿನೋ ಅಥವಾ ಇನ್ನೇನೋ ನಂದು ಹೋಟ್ಲ್ ಇದೆ, ನನ್ನ ಮೆಡಿಕಲ್ ಶಾಪ್ ಇದೆ ಅಂದ್ರೆ ಅದನ್ನು ನಾನು ಇಂಪಾರ್ಟೆನ್ಸ್ ಕೊಡ್ಲೇಬೇಕು. ಯಾಕಂದ್ರೆ ಲೈವ್ಲಿಹುಡ್ ಅದು, ಅಗ್ರಿಕಲ್ಚರ್ ಇದೆ, ಅಲ್ಲೂ ಕೂಡ ಇಂಪಾರ್ಟೆಂಟ್ ನಾನು ಕೊಡ್ಲೇಬೇಕು. ಬಟ್ ಅಲ್ಲಿಗೆ ನಿಲ್ಬೇಕು ಯಾಕೆ ಮೈ ಡಿಯರ್ ಫ್ರೆಂಡ್ಸ್? ಅಲ್ಲಿಗೆ ನಾನು ಯಾಕೆ ನಿಲ್ಬೇಕು? ಯಾಕೆ ನಾನು ಇನ್ನು ಸ್ಟ್ರೆಚ್ ಮಾಡೋಕ್ಕಾಗಲ್ಲ? ಯಾಕೆಂದ್ರೆ ನಿರ್ಭೇದ ಸ್ವಾಮೀಜಿ ಅವರು ಹೇಳಿದ್ದಾರೆ, ನಿಮ್ಮಲ್ಲಿ ಅಗಾಧವಾದ ಶಕ್ತಿ ಇದೆ, ನಿಮ್ಮಲ್ಲಿ ಇಡೀ ಜಗತ್ತನ್ನ ಗೆಲ್ತಕ್ಕಂಥ, ಇಡೀ ಜಗತ್ತಿನ ಒಡೆಯ ಆಗ್ತಕ್ಕಂಥ ಮಹಾಶಕ್ತಿ ಇದೆ ಅಂತ ಹೇಳಿದ್ದಾರೆ. ಇವತ್ತು ಪೊಟೆನ್ಶಿಯಾಲಿಟಿ ಸಿಕ್ಕಾಬಿಟ್ಟೆ ಇದೆ. ನೀವು ಬಿಸ್ನೆಸ್ ಅನ್ನ ಮಾಡ್ಬೇಕಾಗಿರೋದು ಯಾರಿಗೋ ಪ್ರೂವ್ ಮಾಡೋಕ್ಕೋಸ್ಕರ ಅಲ್ಲ. ಯಾರೋ ಕಾರ್ ತಗೊಂಡಿದ್ದಾರೆ, ಯಾರೋ ಮನೆ ತಗೊಂಡಿದ್ದಾರೆ, ಯಾರೋ GBD ಆಗ್ತಾ ಇದ್ದಾರೆ, ರೆಡ್ ಡೈಮಂಡ್ ಆಗ್ತಾ ಇದಾರೆ ಅಂತಲ್ಲ. ನೀವು ಆಗ್ಬೇಕಾಗಿರೋದು, ನಿಮ್ಮಲ್ಲಿ ಶಕ್ತಿ ಇದೆ, ನೀವು ಸೇವೆ ಮಾಡಬೇಕಾಗಿದೆ, ನಿಮ್ಮಲ್ಲಿ ಡ್ರೀಮ್ ಇದೆ, ನಿಮ್ಮ ಟೀಮ್ನವರು ಡ್ರೀಮ್ ಇಟ್ಕೊಂಡು ಬಂದಿದ್ದಾರೆ. ಅಂಡ್ ಮಾರ್ಕೆಟ್ ನಲ್ಲಿ ಜನಗಳಿಗೆ ಆಪರ್ಚುನಿಟಿ ಬೇಕಾಗಿದೆ, ಪ್ರಾಡಕ್ಟ್ ಬೇಕಾಗಿದೆ, ಕಲಬೆರಕೆ ಸಿಕ್ಕಾಬಟ್ಟೆ ಇದೆ. ಮಾರ್ಕೆಟ್ ಅಲ್ಲಿ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇದೆ, ಹಾಗಾಗಿ ಅನಾರೋಗ್ಯ ಸಿಕ್ಕಾಬಟ್ಟೆ ಇದೆ, ಕಲಬೆರಕೆ ಸಿಕ್ಕಾಬಟ್ಟೆ ಇದೆ. ಇದಕ್ಕೆ ನಾನು ಸೊಲ್ಯೂಷನ್ ಕೊಡ್ಬೇಕು ಅಂತ ನಿಂತ್ಕೋಬೇಕು. ಜನಗಳು ಕಷ್ಟದಲ್ಲಿದ್ದಾರೆ, ಸಾಲದಲ್ಲಿದ್ದಾರೆ, ಅವರ ಕಣ್ಣೀರು ಒರೆಸ್ಬೇಕಾಗಿದೆ. ಅಂಡ್ ಈ ಬಿಸ್ನೆಸ್ ಅಲ್ಲಿ ಶಕ್ತಿ ಇದೆ, ಮಹಾಶಕ್ತಿ ಇದೆ. ಎಕ್ಸಾಂಪಲ್, ನಾನು ಈಗ ಯಾವುದೋ ಒಂದು ಕರ್ನಾಟಕದಲ್ಲಿ ನಾನು ಪೆಟ್ರೋಲ್ ತೆಗಿತೀನಿ ಅಂತ ಹೋದ್ರೆ ಪೆಟ್ರೋಲ್ ಸಿಗೋದಿಲ್ಲ. ನನಗೆ ಅರಬ್ ಕಂಟ್ರೀಸ್ಗೆ ಹೋಗ್ಬೇಕು, ಅಲ್ಲಿ ಸಿಕ್ಕಾಪಟ್ಟೆ ಪೆಟ್ರೋಲ್ ಸಿಗುತ್ತೆ. ಅದೇ ತರನೇ ನಾನು ಹಟ್ಟಿ ಚಿನ್ನದ ಗಣಿ ಹತ್ರ ಹೋದ್ರೆ ಸ್ವಲ್ಪನಾದ್ರೂ ಅಲ್ಲಿ ಓರ್ ಸಿಗುತ್ತೆ. ಓಕೆ, ಅದೇ ತರ ಕೋಲಾರ ಹತ್ರ ಅವಾಗ ಸಿಕ್ಕಾಪಟ್ಟೆ ಚಿನ್ನದ ನಿಕ್ಷೇಪ ಸಿಕ್ತಲ್ಲಿ. ಅದೇ ತರ ಒಂದಿಷ್ಟು ಅದಿರು ಬಳ್ಳಾರಿ ಕಡೆ ಸಿಗುತ್ತೆ. ಅಂದ್ರೆ ಅದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲಿ ನಿಕ್ಷೇಪ ಇರುತ್ತೆ ಅಲ್ಲಿ ಟ್ರೈ ಮಾಡಿದ್ರೆ ಆ ನಿಕ್ಷೇಪ ಅದಿರು ಸಿಗ್ತಾ ಹೋಗುತ್ತೆ. ಅದನ್ನ ಸೋಸಿದಾಗ ಅದು ಮ್ಯಾಂಗ್ನೀಸು, ಕಬ್ಬಿಣನೋ, ಬಂಗಾರನೋ ಸಿಗುತ್ತೆ. ಅದೇ ತರನೇ ಸೊ ಯಾವುದೋ ಒಂದು ನೌಕರಿ, ಬಿಸ್ನೆಸ್, ಅಗ್ರಿಕಲ್ಚರ್ ಅಲ್ಲಿ ನಾನು ಅಗರ್ಭ ಶ್ರೀಮಂತಿಕೆ ಅಥವಾ ಅಷ್ಟೈಶ್ವರ್ಯ ಸಂಪಾದನೆ ಮಾಡ್ತೀನಿ ಅಂತಕ್ಕದ್ದು ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಖಂಡಿತ ಅದು ಬೇಕಾಗಿದೆ, ನಾನು ಬೇಡ ಅಂತ ಹೇಳಲ್ಲ. ನೌಕರಿ, ಬಿಸ್ನೆಸ್, ಅಗ್ರಿಕಲ್ಚರ್ ಯಾಕೆ ರೆಸ್ಪೆಕ್ಟ್ ಮಾಡಲ್ಲ. ಆದ್ರೆ ಒಂದು ಲಿಮಿಟೇಷನ್ ಇರ್ತದೆ ಅಲ್ಲಿ. ಅದು ಆಚೆ ತುಂಬಾ ದೊಡ್ಡದಾಗಿ ಬೆಳೆಯಕ್ಕಾಗಲ್ಲ, ಬೆಳೆಸಕ್ಕಾಗಲ್ಲ. ಬಟ್ ಮೋದಿ ಕೇರಲ್ಲಿ ಆ ಚಾನ್ಸ್ ಇದೆಯಲ್ವಾ? ನಿಮ್ ನೌಕರಿನೂ ಮಾಡ್ಕೊಂಡು, ಬಿಸ್ನೆಸ್ ಮಾಡ್ಕೊಂಡು, ಅಗ್ರಿಕಲ್ಚರ್ ಮಾಡ್ಕೊಂಡು, ಇಲ್ಲಿ ಪೊಟೆನ್ಶಿಯಾಲಿಟಿ ಇದೆ. ಲಕ್ಷಾಂತರ ಜನ ಬೆಳೆದಿದ್ದಾರೆ, ಲಕ್ಷಾಂತರ ಜನ ಖುಷಿಯಾಗಿದ್ದಾರೆ, ಲಕ್ಷಾಂತರ ಜನ ಸ್ವರ್ಗದಂತ ಜೀವನ ಎಂಜಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬಾ ಜನ ಪ್ರೂವ್ ಮಾಡಿದ್ದಾರೆ. ಅವ್ರು ಯಾವ ತರ ಇದ್ರು, ಅವ್ರ ಸ್ಟೋರಿ ಕೇಳ್ತಾ ಇದ್ರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ಈ ತರ ಇದ್ದಾಗ ನಾನು ಯಾವ ತರ ನಾನು ಕಮಿಟ್ಮೆಂಟ್ ಕೊಡ್ಬೇಕಾಗಿದೆ ಅಂದ್ರೆ, ನನ್ನ ಕಮಿಟ್ಮೆಂಟ್ ನಾನು ಕೋಟಿಗಟ್ಟಲೆ ಬಂಡವಾಳ ಹಾಕಿದೀನಿ ಅಂತ ಇರಬೇಕು. ಕೋಟಿಗಟ್ಟಲೆ ಬಂಡವಾಳ ಹಾಕಿದೀನಿ ಅಂತ ಅನ್ಕೊಂಡು ನಾನು ನನ್ನ ಟೀಮ್ನ ಟೇಕ್ ಕೇರ್ ಮಾಡಿದ್ದೆ. ಅದಲ್ಲಿ ನನ್ನ ಟೀಮ್ನ ಟೇಕ್ ಕೇರ್ ಮಾಡೋದು ಬಹಳ ಇಂಪಾರ್ಟೆಂಟ್. ಓಕೆ, ಅವ್ರಿಗೋಸ್ಕರ ಸ್ಟ್ಯಾಂಡ್ ತಗೋಬೇಕು. ಅವ್ರಿಗೆ ಅರ್ಥ ಆಗಿರೋದಿಲ್ಲ, ಅವರು ಎಸ್ಕೇಪ್ ಆಗ್ತಾ ಇರ್ತಾರೆ, ಟ್ರ್ಯಾಕ್ ಅನ್ನು ಬಿಟ್ಟು ಹೋಗ್ತಾ ಇರ್ತಾರೆ. ಆದ್ರೆ ಅವರ ಡ್ರೀಮಿಗೋಸ್ಕರ ಅವ್ರ ಜೊತೆ ಕುತ್ಕೊಂಡು ಇಂಟರಾಕ್ಷನ್ ಮಾಡಿದಾಗ ಗೊತ್ತಾಗುತ್ತೆ. ಫೀಲ್ಡಿಗೆ ಹೋಗ್ತಾ ಇದ್ರೆ ಜನಗಳ ಕಷ್ಟ ಏನು ಅಂತ ಗೊತ್ತಾಗ್ತದೆ. ಬಟ್ ಇಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಜನಗಳು ಯಾರೆಲ್ಲ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ, ಯಾರು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಯಾರು ಆಕ್ಷನ್ ಮಾಡ್ತಾ ಇದ್ದಾರೆ, ಅವರು ತುಂಬಾ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ಅದೇ ತರನೇ ಸೊ ಅವರೆಲ್ಲರೂ ಕೂಡ
ತುಂಬಾ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಅದಕ್ಕೋಸ್ಕರ ಸ್ನೇಹಿತರೆ, ನಾನು ಇವಾಗ ಏನ್ ಕಮಿಟ್ಮೆಂಟ್ ಕೊಡ್ತಾ ಇದ್ದೀನಿ, ನಾನು ಕಮಿಟ್ಮೆಂಟ್ ಕೊಟ್ಟಿದ್ದೆ ಆದಲ್ಲಿ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಸೊ ನಿಮ್ಮ ಟೀಮಲ್ಲಿ ಸಾಕಷ್ಟು ಜನ ಅಚೀವರ್ಸ್ ಕ್ರಿಯೇಟ್ ಆಗ್ತಾರೆ. ಯಾರೆಲ್ಲ ಕಮಿಟ್ಮೆಂಟ್ ಕೊಟ್ಟಿಲ್ಲ ಅವರು ಸಫರ್ ಆಗ್ತಾ ಇದ್ದಾರೆ, ಅವ್ರು ಬಿಟ್ಟು ಹೋಗಿದ್ದಾರೆ ಅಂಡ್ ಅವ್ರು ಕಣ್ಣೀರ್ ಆಗ್ತಾ ಇದ್ದಾರೆ. ನಾವು ಫೀಲ್ಡ್ ಅಲ್ಲಿ ತುಂಬಾ ಜನ ಸಿಗ್ತಾ ಇದ್ದಾರೆ, ತುಂಬಾ ಜನ ವಾಪಸ್ ಬರ್ತಾ ಇದ್ದಾರೆ. ಈಗಿನ ಒಂದು ಮೋದಿ ಕೇರ್ ಸಿಚುವೇಶನ್ ತುಂಬಾ ಅದ್ಭುತವಾಗಿ ಇದೆ. ಆದ್ರೆ ನಿಮ್ಮ ಮೇಲೆ ಡಿಪೆಂಡು, ನೀವು ಯಾವ ತರ ಕಮಿಟ್ಮೆಂಟ್ ಕೊಡ್ತೀರಾ. ತುಂಬಾ ಜನಕ್ಕೆ ಕನಸು ಸಿಕ್ಕಾಬಟ್ಟೆ ಇದೆ, ಆದ್ರೆ ಹಾರ್ಡ್ ವರ್ಕ್ ಇಲ್ಲ, ಆದ್ರೆ ಆಕ್ಷನ್ ಇಲ್ಲ. ಆದ್ರೆ ಮೋದಿ ಕೇರ್ ಬಗ್ಗೆ ಪ್ರೀತಿ ಇದೆ, ಕನಸಿನ ಬಗ್ಗೆ ಪ್ರೀತಿ ಇದೆ, ಆದ್ರೆ ಏನ್ ಮಾಡ್ಬೇಕಾಗಿದೆ ಮಾಡ್ತಾ ಇಲ್ಲ. ಸಿಸ್ಟಮ್ ಅನ್ನ ಇಲ್ಲಿ ಕಮಿಟ್ ಮಾಡಿಸ್ಬೇಕಾಗಿದೆ, ಇಲ್ಲಿ ಹಾರ್ಡ್ ವರ್ಕ್ ಮಾಡ್ಬೇಕಾಗಿದೆ. ಇಲ್ಲಿ ಏನೆಲ್ಲ ಇಷ್ಟೊಂದೆಲ್ಲ ಟ್ರೈನಿಂಗ್ ಕೊಟ್ಟಿದೀವಿ, ಆ ಟ್ರೈನಿಂಗ್ ನಾನು ಬಳಸ್ಕೊತಾ ಇದ್ದೀನ. ನನ್ನ ಟೀಮನ್ನ ನಾನು ಕಮಿಟ್ ಮಾಡಿಸ್ತಾ ಇದ್ದೀನ, ನನ್ನ ಟೀಮ್ನವ್ರನ್ನ ನಾನು ಕ್ಲಾಸ್ಗೆ ಅಟೆಂಡ್ ಮಾಡಿಸ್ತಾ ಇದ್ದೀನ, ನಾನು ಡೈಲಿ ಚೆಕ್ ಮಾಡ್ತಾ ಇದ್ದೀನ, ನಾನು ಅವರಿಗೆ ಡೆಮೋ ಕಿಟ್ ರೆಡಿ ಮಾಡಿಸ್ಕೊಡ್ತಾ ಇದ್ದೀನಿ, ಮೆಮೊರಿ ಜಾಗರ್ ಮಾಡಿಸ್ತಾ ಇದ್ದೀನ, ನಾನು ಡ್ರೀಮ್ ಸೆಟ್ ನಾನು ಮಾಡಿಸ್ತಾ ಇದ್ದೀನ, ಓಕೆ, ಡ್ರೀಮ್ ಫೈಲ್ ವೈ ಬಗ್ಗೆ ನಾನು ಅರ್ಥ ಮಾಡಿಸ್ತಾ ಇದ್ದೀನ. ಆ ತರ ಅವ್ರನ್ನ ಡೆಮೋ ಮಾಡೋರ್ನ ಕ್ರಿಯೇಟ್ ಮಾಡ್ತಾ ಇದ್ದೀನ, ಅವರ ಒಂದು ಡ್ರೀಮಿಗೆ ನಾನು ಒಂದು ಪಾರ್ಟ್ನರ್ ಆಗ್ತಾ ಇದ್ದೀನ. ಇದೆಲ್ಲದನ್ನೂ ಪ್ರಶ್ನೆ ಹಾಕೋತಾ ಹೋದ್ರೆ ಡೆಫಿನೆಟ್ಲಿ ನಿಮ್ಗೆ ಗೊತ್ತಾಗ್ತದೆ ಯಾವ ತರ ನಾನು ಅವ್ರ ಜೊತೆ ಆಕ್ಷನ್ ಮಾಡಬೇಕು ಅಂತೇಳಿ. ಹಾಗಾಗಿ ಇಲ್ಲೇನು ಇವತ್ತು ಇಷ್ಟೆಲ್ಲ ದೊಡ್ಡ ದೊಡ್ಡ ಲೀಡರ್ಗಳು ನಿಮಗೆ ಸಿಗ್ತಾ ಇದ್ದಾರೆ, ಟ್ರೈನಿಂಗ್ ಕೊಡ್ತಕ್ಕಂಥವ್ರು, ಪ್ರಾಡಕ್ಟ್ ಬಗ್ಗೆ ಆಗಿರ್ಬೋದು, ಬಿಸ್ನೆಸ್ ಬಗ್ಗೆ, ಸಿಸ್ಟಮ್ ಬಗ್ಗೆ, ದೊಡ್ಡ ದೊಡ್ಡ ಲಕ್ಷಾಂತರ ಜನ ಟೀಮ್ ಕಟ್ಟಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ನಿಮಗೆ ಇಲ್ಲಿ ಫ್ರೀಯಾಗಿ ಸಿಗ್ತಾ ಇದ್ದಾರೆ. ಆದ್ರೆ ಅಲ್ಲಿ ನಾನು ನೆಗ್ಲೆಕ್ಟ್ ಮಾಡಿದ್ರೆ, ಗ್ರಾಂಟೆಡ್ ಆಗಿ ತಗೊಂಡ್ರೆ, ಇರ್ಲಿ ಪರವಾಗಿಲ್ಲ ಅಂತ ಅನ್ಕೊಂಡಿದ್ದೆ, ಅದಲ್ಲಿ ತುಂಬಾ ಲಾಸ್ ಆಗುತ್ತೆ. ಅಂಡ್ ಸೊ ನಾನು ಕಣ್ತೋರಷ್ಟೊತ್ತಿಗೆ ಟೈಮ್ ಪಾಸ್ ಆಗ್ತಾ ಇರ್ತದೆ. ಆದ್ರೆ ಮುಂದಿನ ದಿನಗಳಲ್ಲಿ ಏನು ನೋವು, ಸಂಕಟ, ಅಡ್ಡಿ ಆತಂಕ, ಸೋಲು, ಅದನ್ನ ನಾವು ನೆನೆಸ್ಕೋಬೇಕಾಗುತ್ತೆ. ನಾನು ಕಮಿಟ್ಮೆಂಟ್ ಕೊಡದೇ ಇದ್ರೆ ನಾನು ಎಲ್ಲೋಗಿ ರೀಚ್ ಆಗ್ತೀನಿ, ನಾನು ಎಕ್ಸ್ಕ್ಯೂಸ್ ಕೊಟ್ರೆ ನಾನು ಏನ್ ಮಿಸ್ ಮಾಡ್ಕೋತೀನಿ, ಏನ್ ಕಳ್ಕೊತೀನಿ, ಅದನ್ನ ನೋಡ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ನೀವೆಲ್ಲರೂ ಕೂಡ ಸೊ ನೀವೇನು ಕಮಿಟ್ಮೆಂಟ್ ಕೊಡ್ತೀರಾ ನಿಮ್ಮ ಡ್ರೀಮ್ಗೋಸ್ಕರ, ನಿಮ್ಮ ಒಂದು ಮಿಷನ್ಗೋಸ್ಕರ, ನಿಮ್ಮ ಒಂದು ಗೋಲ್ಗೋಸ್ಕರ, ಆ ಒಂದು ಮಿಷನ್, ಆ ಡ್ರೀಮ್, ಆ ಗೋಲ್ ನಿಮ್ಮನ್ನ ಅವೇಕ್ ಮಾಡಬೇಕು, ನಿಮ್ಮನ್ನ ಎಚ್ಚರಿಸಬೇಕು. ಅಲಾರಂ ಅಲ್ಲ, ಅಲಾರಂ ಇಂದ ಎದ್ದೇಳೋದಲ್ಲ. ಅದಕ್ಕೋಸ್ಕರ ಇವತ್ತು ಯಾರೆಲ್ಲ, ಇವತ್ತು ಸುರೇಖಾ ಮೇಡಮ್ ಆಗಿರ್ಬೋದು, ಡಾಕ್ಟರ್ ಫಿಲಿಪ್ ಸಿಂಗ್ ಸರ್ ಆಗಿರ್ಬೋದು, ಅಥವಾ ಮಹಾ ಲೀಡರ್ಗಳು ಯಾರೆಲ್ಲ ಇದ್ದಾರೆ, ಅವ್ರು ಎಲ್ಲರೂ ಅಷ್ಟೇ ಬರೀ ಮೋದಿ ಕೇರ್ ಅಂತಲ್ಲ, ಹೊರಗಡೆ ಫೀಲ್ಡ್ ಅಲ್ಲೂ ಅಷ್ಟೇ. ಅದು ನರೇಂದ್ರ ಮೋದಿ ಆಗಿರ್ಬೋದು, ಅಮಿತಾಬ್ ಬಚ್ಚನ್ ಆಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಆಗಿರ್ಬೋದು, ಅವರೆಲ್ಲರೂ ತುಂಬಾ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅವ್ರು ಕೊಟ್ಟಿರೋ ಕಮಿಟ್ಮೆಂಟ್ ಇಂದ ಮಾತ್ರ ಬೆಳೆಯಕ್ಕಾಗಿದೆ. ಸೊ ಹಾಗಾಗಿ ನೀವು ಅಷ್ಟೇನೆ. ಸೊ ನನಗೆ ಎಲ್ಲಾದು ಬೇಕು, ಆದ್ರೆ ನಾನು ಕಮಿಟ್ಮೆಂಟ್ ಕೊಡಲ್ಲ. ಓಕೆ, ನನ್ನನ್ನ ನಾನು ಎಲ್ಲ ಒಂದು ದೊಡ್ಡ ಮಟ್ಟದ ಅಚೀವ್ಮೆಂಟ್ ನನಗೆ ಬೇಕಾಗಿದೆ, ಅದಕ್ಕೆ ತಕ್ಕಂತೆ ನಾನು ಹಾರ್ಡ್ ವರ್ಕ್ ಮಾಡಕ್ ರೆಡಿ ಇಲ್ಲ. ನಾನು ಎಕ್ಸ್ಟ್ರಾ ಸ್ಟ್ರೆಚ್ ಮಾಡ್ಕೊಳಲ್ಲ, ನಾನು ಮೀಟಿಂಗ್ ಮಾಡಲ್ಲ, ಅಪ್ರೋಚ್ ಮಾಡಲ್ಲ, ನಾನು ಡೆಮೋ ಮಾಡಲ್ಲ, ನಾನು ಟ್ರೈನಿಂಗ್ಗಳಿಗೆ ಬರಲ್ಲ ಅಂತ ಹೇಳಿದ್ರೆ ಮಿಸ್ ಮಾಡ್ಕೋತೀರಾ. ಸೊ ನಾನು 2 ದಿನ ಕೆಳಗಡೆ 3 ದಿನ ಕೆಳಗಡೆ ಇಬ್ರು ಯೂತ್ ನಾನು ಭೇಟಿಯಾದೆ. ಅವರು ತುಂಬಾ ಡ್ರೀಮ್ ಬಗ್ಗೆ ಮಾತಾಡಿದ್ರು, ತುಂಬಾ ಗೋಲ್ ಬಗ್ಗೆ ಮಾತಾಡಿದ್ರು, ಬಿಸ್ನೆಸ್ ಅಲ್ಲಿ ಬೆಳೀತಾ ಇದ್ದಾರೆ, ಬಟ್ ಸ್ಟಕ್ ಆಗಿದ್ದಾರೆ. ಆದ್ರೆ ಅವರಿಗೆ ನಾನು ಕೇಳಿದಾಗ ತುಂಬಾ ದೊಡ್ಡ ದೊಡ್ಡ ಗೋಲ್ ಬಗ್ಗೆ ಮಾತಾಡಿದ್ರು. ಓಕೆ, ಸೊ ಅವರಿಗೆ ನಾನು ಮಿರರ್ ಆದೆ. ನೀವು ಈ ಗೋಲ್ ಫುಲ್ಫಿಲ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಮಿಟ್ಮೆಂಟ್ ಕೊಡಬೇಕು. ಏನ್ ಕಮಿಟ್ಮೆಂಟು? ಡೈಲಿ ಆಕ್ಷನ್ಗೆ ಬರಬೇಕು ಅಂಡ್ ಟ್ರೈನಿಂಗ್ ಅಟೆಂಡ್ ಆಗ್ಬೇಕು. ನಾಳೆ ಇರ್ತಕ್ಕಂಥ ಟ್ರೈನಿಂಗ್ ಬಗ್ಗೆ ಅವ್ರಿಗೆ ಹೇಳಿದೆ, ಅವ್ರಿಗೆ ಡ್ಯೂಟಿ ಲೀವ್ ಅಪ್ಲೈ ಮಾಡಕ್ ಹೇಳಿದೆ ನಾನು, ಅಂಡ್ 1300 ರೂಪಾಯಿ ಕೊಡಕ್ ಹೇಳಿದೆ. ಅವರು ಎಸ್ ಅಂತ ಹೇಳಿದ್ರು. ಯಾಕೆಂದ್ರೆ ಗೋಲ್ ದೊಡ್ಡದಾಗಿದೆ, ಡ್ರೀಮ್ ದೊಡ್ಡದಾಗಿದೆ, ಅಷ್ಟೆಲ್ಲ ನಾನು ಮಿಲಿಯನರ್ ಆಗ್ಬೇಕು ಅಂತ ಅನ್ಕೊಂಡಾಗ ಇದನ್ನ ಎಕ್ಸ್ಟ್ರಾ ಸ್ಟ್ರೆಚ್ ಮಾಡ್ಲೇಬೇಕು ಅಂತ ಹೇಳಿದ್ರು. ಅಂಡ್ ರೆಡಿ ಆದ್ರು, ಅಮೌಂಟ್ ಅನ್ನ ಪೇ ಮಾಡಿದ್ರು, ಲೀವ್ ಅಪ್ಲೈ ಮಾಡಿದ್ರು, ನಾಳೆ ಬರ್ತಾ ಇದ್ದಾರೆ. ಓಕೆ, ಸೊ ನನಗೆ ತುಂಬಾ ಖುಷಿ ಆಯ್ತು. ಮೋಹನ್ ರಾಜೇಶ್ ಅಂತ ಹೇಳಿ ನಾನು ಅವರಿಗೆ ಎಕ್ಸ್ಟ್ರಾ ಕಮಿಟ್ ಆಗಿ ರೆಡಿದ್ದೀನಿ. ಲೀಡರ್ಗಳು ಎಲ್ಲರೂ ಕಮಿಟ್ ಆಗ್ತೀವಿ ಇಂಥ ವ್ಯಕ್ತಿಗೆ. ಯಾಕೆ ಅಂದ್ರೆ ಡ್ರೀಮಿಗೆ ತಕ್ಕಂತೆ ಮ್ಯಾಚ್ ಆಗ್ತಿದೆ, ಗೋಲ್ಗೆ ತಕ್ಕಂತೆ ಮ್ಯಾಚ್ ಆಗ್ತಿದೆ, ಅವರ ಎಫರ್ಟು, ಡೆಡಿಕೇಶನ್ ಮತ್ತೆ ಸ್ಯಾಕ್ರಿಫೈಸು. ಇನ್ನೊಂದು 4 ಜನ ಇದ್ದಾರೆ, ಅವ್ರಿಗೆ ಡ್ರೀಮ್ ತುಂಬಾ ದೊಡ್ಡದಾಗಿದೆ ಡ್ರೀಮ್, ಗೋಲ್ ತುಂಬಾ ದೊಡ್ಡದಾಗಿದೆ. ಮಿಲಿಯನರ್ ಆಗ್ಬೇಕು, ಅವರು ಬಂಗ್ಲೆ ತಗೋಬೇಕು, ಲೀಡರ್ ಆಗ್ಬೇಕು, ಹೆಸರು ಮಾಡ್ಬೇಕು. ಟ್ರೈನಿಂಗ್ ಬರಕ್ ರೆಡಿ ಇಲ್ಲ, ಆಕ್ಷನ್ ಮಾಡಕ್ ರೆಡಿ ಇಲ್ಲ, ಲೀಡರ್ ಮಾತು ಕೇಳಕ್ ರೆಡಿ ಇಲ್ಲ, ಲೀವ್ ಅಪ್ಲೈ ಮಾಡಕ್ ರೆಡಿ ಇಲ್ಲ. ಅಂತಾರೆ ನಾನು ಟೈಮ್ ಕೊಡಕ್ಕಾಗುತ್ತಾ? ಕೊಟ್ರು ಹಾರ್ಡ್ಲಿ ಕೊಡಕ್ಕಾಗಲ್ಲ. ಯಾಕೆಂದ್ರೆ ನನಗೆ ಗೊತ್ತು ಇವರು ಬೆಳೆಯಕ್ಕಾಗಲ್ಲ. ಇವ್ರು ಇದ್ದಾರೆ, ಇವರು ಗ್ಯಾರಂಟಿಯಾಗಿ ನನಗೆ ವಿಶ್ವಾಸ ಮೂಡ್ತಾ ಇದೆ. ಯಾಕೆಂದ್ರೆ ಎಲ್ಲಾ ಕಡೆನೂ ಬರ್ತಾ ಇದ್ದಾರೆ, ಎಲ್ಲಾ ಕಡೆ ಆಕ್ಷನ್ ಮಾಡ್ತಾ ಇದ್ದಾರೆ ಅಂತೇಳಿ. ಸ್ನೇಹಿತರೆ, ನಿಮಗೆಲ್ಲ ಇಷ್ಟೇನೆ ಸಿಂಪಲ್. ನೀವು ಕಮಿಟ್ಮೆಂಟ್ ಕೊಟ್ಟಷ್ಟು ಕೂಡ ನಿಮ್ಮ ಲೀಡರ್ ನಿಮ್ಮ ಮೇಲೆ ಜಾಸ್ತಿ ಗಮನ ಹರಿಸ್ತಾರೆ ಅಂಡ್ ದೇವರ ಆಶೀರ್ವಾದ ಜಾಸ್ತಿ ಆಗ್ತಾ ಹೋಗುತ್ತೆ. ಸಂಕಲ್ಪ ದೊಡ್ಡದಾಗಿ ಮಾಡಿ ಅಂಡ್ ಕಮಿಟ್ಮೆಂಟ್ ನಿಮ್ಮ ಆಸ್ತಿ ಆಗ್ಬೇಕು. ಎಕ್ಸ್ಕ್ಯೂಸ್ ನೀವು ದೂರ ಇಡಿ. ಇವತ್ತು ಯಾರೆಲ್ಲ ಲೈಫಲ್ಲಿ ಗೆದ್ದಿದ್ದಾರೆ ಅವರೆಲ್ಲರೂ ಕೂಡ ಕಮಿಟ್ಮೆಂಟಿಗೋಸ್ಕರ, ಅವರು ತಮ್ಮ ಡ್ರೀಮ್, ಮಿಷನ್, ಗೋಲ್ಗೋಸ್ಕರ ಅವರು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ. ನಿಮ್ಮ ಟೀಮ್ನವರ ಡ್ರೀಮ್ ನ ನೀವು ಲವ್ ಮಾಡಿ, ಅದನ್ನ ತಿಳ್ಕೊಳ್ಳಿ, ಅವ್ರ ಜೊತೆ ನಿಂತ್ಕೊಳ್ಳಿ, ವಿಶ್ವಾಸ ಮೂಡಿಸಿ, ಎಕ್ಸ್ಕ್ಯೂಸ್ ಅನ್ನು ಸುಟ್ಟಾಕಿ. ನಿಮ್ಮ ಲೈಫಲ್ಲಿ ಖಂಡಿತ ನೀವು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತೀರಾ ಅಂಡ್ ಸ್ಫೂರ್ತಿ ಆಗ್ತೀರಾ. ಸೊ ಎಲ್ಲಾ ಕಡೆನೂ ಕೂಡ ನಿಮ್ಮ ಒಂದು ಸೇವೆ ಪಸರಿಸುತ್ತಾ ಹೋಗುತ್ತೆ, ಜನಗಳ ಆಶೀರ್ವಾದ ಜಾಸ್ತಿ ಆಗ್ತಾ ಹೋಗುತ್ತೆ. ಪ್ರತಿದಿನ ಅಟೆಂಡ್ ಆಗಿ ಈ ಸೆಷನ್ ಅನ್ನ ಈಗಾಗಲೇ 45 ವಿಡಿಯೋ ಪ್ಲೇ ಲಿಸ್ಟ್ ಇದೆ, ಅದನ್ನೆಲ್ಲನೂ ಯೂಸ್ ಮಾಡ್ಕೊಂತ ಹೋಗಿ. ಪವರ್ ಆಫ್ 4 ಆಗಿರ್ಬೋದು, ಇಲ್ಲೆಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ, ಅದಕ್ಕೆ ನೀವು ಕಮಿಟ್ಮೆಂಟ್ ಕೊಡಿ. ರಿಟೇಲಿಂಗಿಗೆ 100 PV, 200 PV, 300 PV ಗೆ ಕಮಿಟ್ಮೆಂಟ್ ಕೊಡ್ತಾ ಹೋಗಿ. ಡೆಫಿನೆಟ್ಲಿ ಯಶಸ್ಸು ನಿಮ್ದಾಗುತ್ತೆ.
ಓಕೆ, ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ಮತ್ತೆ ನಾಳೆ ಸಿಗೋಣ. ನಾಳೆ ಟ್ರೈನಿಂಗ್ ಇದ್ರು ಕೂಡ, ನಾಡ್ದು ಟ್ರೈನಿಂಗ್ ಇದ್ರು ಕೂಡ ಈ ಸೆಷನ್ ಕಂಟಿನ್ಯೂ ಆಗುತ್ತೆ. ನಿಮ್ಮೆಲ್ಲರಿಗೂ ಶುಭವಾಗ್ಲಿ. ವಿಶ್ ಯು ಆಲ್ ದ ಬೆಸ್ಟ್.